ಅವರ ಪಾದಾರಂಧಗಳಿಗೆ ಸಲ್ಲಿಸ್ತಾ ಹಾಗೂ ಶ್ವೇತಾ ಮಾತಾಜಿ ಹಾಗೂ ಈ ಸೇರಿರ್ತಕ್ಕಂಥ ಎಲ್ಲ ಹಿರಿಯ ವೈಷ್ಣವರ ಪಾದಾರಂಧಗಳಿಗೂ ಸಹ ನಾನು ಈ ಕಾರ್ಯಕ್ರಮ ಮುಖಾಂತರ ದಂಡವತ್ ಪ್ರಣಾಮ ಸಲ್ಲಿಸ್ತಾ ಇದ್ದೀನಿ. ಹಾಗೂ ನಿಮ್ಮ ಶಿಕ್ಷಾ ಗುರುಗಳಾಗಿರ್ತಕ್ಕಂಥ ಸುರ್ನಾಥ್ ಗಿರಿಧರಾಜ್ ಪ್ರಭುಜಿ ಅವರ ಪಾದಾರಂಧಗಳಿಗೆ ಸಹ ಈ ಕಾರ್ಯಕ್ರಮ ಮುಖಾಂತರ ದಂಡವತ್ ಪ್ರಣಾಮ ಸಲ್ಲಿಸ್ತಾ ಇದ್ದೀನಿ. ಹರೇ ಕೃಷ್ಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಹರೇ ಕೃಷ್ಣ. ಇವತ್ತು ನನಗೆ ಕೊಟ್ಟಿರ್ತಕ್ಕಂಥ ಒಂದು ಚಾಪ್ಟರ್ ಒಂದು ದ್ವಾರಪಾಲಕರಾದ ಜಯ ವಿಜಯರಿಗೆ ಋಷಿ ಮುನಿಗಳ ಶಾಪ ಅನ್ನುವಂತ ಒಂದು ಚಾಪ್ಟರ್ನ ಕೊಟ್ಟಿದ್ದಾರೆ. ಅಂದ್ರೆ ನಾವು ಇಂದಿನ ಅಧ್ಯಾಯಗಳಲ್ಲೇ ನೋಡಿದ್ವಿ. ಆ ಯಾವಾಗ ಋಷಿಮುನಿಗಳು ದ್ವಿತಿಗೆ ಹೇಳ್ತಾರೆ, ನಿನ್ನ ಹೊಟ್ಟೆಯಲ್ಲಿ ಮಹಾ ರಾಕ್ಷಸರಾಗಿರ್ತಕ್ಕಂಥ ಮಕ್ಕಳು ಜನಿಸ್ತಾವೆ ಅಂತೇಳಿ ಯಾವಾಗ ದ್ವಿತಿಗೆ ಹೇಳ್ತಾರೆ, ಅವಳು ಗಾಬರಿ ಆಗ್ತಾಳೆ. ನಂತರ ಮತ್ತೊಂದು ಹೇಳ್ತಾಳೆ, ಈ ಮಕ್ಕಳು ಒಂದು ಭಗವಂತನ ಒಂದು ಕೃಪೆಯಿಂದ ಹತರಾಗ್ತಾರೆ ಎಂದಾಗ ಸಂತೋಷ ಪಡ್ತಾಳೆ. ಈ ವಿಚಾರವನ್ನ ನಾವು ಕೇಳಿದ್ವಿ. ಹಾಗೂ ನಿನ್ನೆ ಒಂದು ಅಧ್ಯಾಯದಲ್ಲಿ ಸಹ ಆ ಒಂದು ಚತುಷ್ಕುಮಾರರು ಭಗವಂತನ ದರ್ಶನಕ್ಕಾಗಿ ವೈಕುಂಠಕ್ಕೆ ಹೋದ ಸಂದರ್ಭದಲ್ಲಿ 6 ದ್ವಾರವನ್ನ ದಾಟ್ಕೊಂಡು ಹೋಗ್ತಾರೆ. 7ನೇ ದ್ವಾರಕ್ಕೆ ಹೋಗೋ ಸಂದರ್ಭದಲ್ಲಿ ಅಲ್ಲಿ ದ್ವಾರಪಾಲಕರು ಅವರನ್ನ ತಡಿತಾರೆ. ದ್ವಾರಪಾಲಕರನ್ನ ತಡೆದಾಗ ಆ ಚತುಷ್ಕುಮಾರರು ಏನ್ ಮಾಡ್ತಾರೆ, ಅವ್ರಿಗೆ ಮನಸ್ಸಲ್ಲಿ ಶಾಪವನ್ನ ಕೊಡ್ಬೇಕು ಅಂತೇಳಿ ನಿರ್ಧಾರವನ್ನ ಮಾಡಿ ಅವ್ರಿಗೆ ಹೇಳ್ತಾರೆ, ಅಂದ್ರೆ ಇಂಥ ಒಂದು ವೈಕುಂಠ ಲೋಕದಲ್ಲಿ ಇದು ಶ್ರೇಷ್ಠವಾಗಿರ್ತಕ್ಕಂಥ ಲೋಕ. ಯಾಕಂದ್ರೆ ಒಂದು ವೈಕುಂಠ ಲೋಕಕ್ಕೆ ಯಾರಾದ್ರೂ ಬರ್ಬೇಕು ಅಂದ್ರೆ ಅಲ್ಲಿ ಎಲ್ಲ ಪುಣ್ಯವಂತರಾಗಿರ್ತಕ್ಕಂಥವ್ರು ಮಾತ್ರ ಅಲ್ಲಿಗೆ ಬರ್ತಾರೆ. ಇಂಥ ಒಂದು ಪುಣ್ಯ ಸ್ಥಳದಲ್ಲಿ ಇಂಥ ಒಂದು ದ್ವಾರಪಾಲಕರಿದಾರ ಅಂದ್ರೆ ಇವರೆಲ್ಲ ಕಾಮ ಕ್ರೋಧ ಲೋಭಕ್ಕೆ ಅಪ್ಸರಗಳಿಗೆ ಸೇರಿರ್ತಕ್ಕಂಥ ಒಂದು ಗುಣವುಳ್ಳವರಾಗಿದ್ದಾರೆ. ಸೊ ಇಂಥವ್ರು ಇಲ್ಲಿ ದ್ವಾರದಲ್ಲಿ ಇದಾರ ಅಂತ ಹೇಳ್ಬಿಟ್ಟು ಅವರಿಗೆ ಶಾಪವನ್ನು ಅಂದ್ರೆ ಅವ್ರು ತಡಿತಾರೆ. ಹೋಗ್ಲಿಕ್ಕೆ ಸಂದರ್ಭದಲ್ಲಿ ಅವರು ಬಟ್ಟೆಯಲ್ಲಿ ಮೈ ಮೇಲೆ ಯಾವುದೇ ರೀತಿ ಬಟ್ಟೆ ಹಾಕೊಂಡಿರೋದಿಲ್ಲ. ನೋಡಿದ್ರೆ ಅವ್ರು ಯಾವ ರೀತಿಯಲ್ಲಿ ಇರ್ತಾರೆ ಅಂದ್ರೆ ಚಿಕ್ಕ ಮಕ್ಕಳ ತರ, 5 ವರ್ಷದ ಬಾಲಕರ ತರ ಇರ್ತಾರಲ್ಲ. ಸೊ ಅದನ್ನ ನೋಡಿ ಅವರು ಭಗವಂತನ ದರ್ಶನಕ್ಕೆ ಅವ್ರನ್ನ ಬಿಡೋದಿಲ್ಲ. ಸೊ ಇಲ್ಲಿ ಅದನ್ನ ನೋಡಿ ಅವ್ರು ಬ್ರಾಹ್ಮಣರು ಅವ್ರನ್ನ ಶಾಪ ಕೊಡ್ಬೇಕು ಅಂತೇಳಿ ನಿರ್ಧಾರವನ್ನ ಮಾಡಿರ್ತಾರೆ. ಇದನ್ನೆಲ್ಲ ಮನಸ್ಸಲ್ಲಿ ಅನ್ಕೊಂಡ ತಕ್ಷಣ ಭಗವಂತನಿಗೆ ಇದು ಗೊತ್ತಾಗುತ್ತೆ, ಇನ್ನೇನು ಶಾಪ ಕೊಡ್ತಾ ಇದ್ದಾರೆ ಅನ್ನುವಾಗ ಭಗವಂತ ಏನ್ ಮಾಡ್ತಾನೆ, ಲಕ್ಷ್ಮೀ ದೇವಿಯನ್ನ ಕರ್ಕೊಂಡು ಸರ್ರನಿಗೆ ಎಲ್ಲಿ ಬ್ರಾಹ್ಮಣ ಇರ್ತಾರೆ, ಆ ಋಷಿಮುನಿಗಳು ಎಲ್ಲಿ ಇರ್ತಾರೆ ಆ ಒಂದು ಕ್ಷೇತ್ರಕ್ಕೆ, ಆ ಒಂದು ಪ್ರದೇಶಕ್ಕೆ ಓಡೋಡಿ ಬರ್ತಾರೆ. ಓಡೋಡಿ ಬಂದು ಭಗವಂತ ಅಲ್ಲೇ ಅವರಿಗೆ ದರ್ಶನವನ್ನ ಕೊಡ್ತಾನೆ ಅನ್ನುವಂಥ ವಿಚಾರವನ್ನು ನಿನ್ನೆ ನೋಡಿದ್ವಿ. ಅಂದ್ರೆ ಚತುಷ್ಕುಮಾರರಿಗೆ ಭಗವಂತನ ಅಲ್ಲೇ ನೋಡಿ ಸಂತೋಷ ಪಟ್ಬಿಡ್ತಾರೆ. ನಾನು ಭಗವಂತನ ನೋಡ್ಲಿಕ್ಕೆ ಹೋಗಿದ್ದೆ, ಆದ್ರೆ ಭಗವಂತನೇ ಇಲ್ಲಿ ಬಂದಲ್ಲ ಅಂತೇಳಿ ಸಂತೋಷ ಪಟ್ಟು ಆ ಒಂದು ಬ್ರಾಹ್ಮಣರ ಜೊತೆ ಮಾತಾಡ್ತಾ ಇರ್ತಾರೆ. ಆದ್ರೆ ಭಗವಂತನ ನೋಡಿದಂತ ಒಂದು ಸಂತೋಷದಲ್ಲೇ ಎಲ್ಲಾ ಒಂದು ಬ್ರಾಹ್ಮಣರು ಏನ್ ಮಾಡ್ತಾರೆ, ಚತುಷ್ಕುಮಾರ್ ಅವರು ಭಗವಂತನ ಹೊಗಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇಷ್ಟೆಲ್ಲ ನಾವು ನಿನ್ನೆ ಒಂದು ಅಧ್ಯಾಯದಲ್ಲಿ ನೋಡ್ಕೊಂಡ್ವಿ. ಇವತ್ತಿನ ಒಂದು ಅಧ್ಯಾಯದಿಂದ ಆ ಭಗವಂತ ಏನ್ ಹೇಳ್ದ, ಆ ದ್ವಾರಪಾಲಕರಿಗೆ ಏನಾಯ್ತು, ಅವೆಲ್ಲ ವಿಚಾರವನ್ನ ಇವತ್ತು ನಾವು ತಿಳ್ಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡೋಣ. ದ್ವಾರಪಾಲಕರು ಯಾರು, ಏನು, ಎಲ್ಲ ವಿಚಾರವನ್ನ ಇವತ್ತಿನ ಒಂದು ಅಧ್ಯಾಯದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಹೀಗೆ ಆದ ನಂತರ ಬ್ರಹ್ಮನು ಹೇಳ್ತಾನೆ, ಅವರ ಸೊಗಸಾದ ಮಾತುಗಳಿಗೆ ಋಷಿಗಳನ್ನ ಅಭಿನಮಿಸಿದ ಬಳಿಕ ವೈಕುಂಠ ವಾಸವಾಗಿರ್ತಕ್ಕಂಥ ದೇವೋತ್ತಮ ಪರಪುರುಷನು ಹೀಗೆ ಹೇಳಿದನು. ಬ್ರಹ್ಮ ಹೇಳ್ತಾನೆ ಏನಂದ್ರೆ, ಭಗವಂತ ಅವ್ರನ್ನೆಲ್ಲಾ ಹೊಗಳಿದ ನಂತರ ಭಗವಂತ ಹೇಳ್ತಾನೆ ಏನಂತ ಹೇಳ್ತಾನೆ ಅಂದ್ರೆ, ದೇವೋತ್ತಮ ಪರಮ ಪುರುಷನ್ ನುಡಿದನು, ಜಯ ಮತ್ತು ವಿಜಯರೆಂಬ ನಾಮಧೇಯವುಳ್ಳ ಈ ನನ್ನ ಇಬ್ಬರು ಸೇವಕರು ನನ್ನನ್ನು ಉಪೇಕ್ಷಿಸಿ ನಿಮ್ಮ ವಿಷಯದಲ್ಲಿ ಮಹಾ ಅಪರಾಧವೆಸಗಿದ್ದಾರೆ. ಅಂದ್ರೆ ಇವರು ಜಯ ವಿಜಯರು ಅಂತೇಳಿ ನನ್ನ ಸೇವಕರು ಇವರು. ಸೊ ನಿಮ್ಮ ವಿಚಾರದಲ್ಲಿ ನನ್ನ ಪರವಾಗಿ ಇವರು ತಪ್ಪು ಮಾಡಿದ್ದಾರೆ ಎನ್ನುವಂತ ವಿಚಾರವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಹೇಳ್ತಾರೆ, ಏ ಋಷಿಮುನಿಗಳೇ, ನನ್ನ ಭಕ್ತರಾದ ನೀವು ಅವರಿಗೆ ನೀಡಿದ ಶಿಕ್ಷೆಯನ್ನು ನಾನು ಅನುಮೋದಿಸುತ್ತೇನೆ. ಏನವರು ಶಿಕ್ಷೆ ಕೊಡ್ಬೇಕು ಅಂತ ಇರ್ತಾರಲ್ಲ, ಅದಕ್ಕೆ ಭಗವಂತ ಒಂದು ಅನುಮೋದನೆ ಕೊಡ್ತಾನೆ. ನನಗೆ ನಂದು ಸಹ ಅಪ್ರೂವಲ್ ಇದೆ, ನೀನು ಶಿಕ್ಷೆ ಏನಾದ್ರೂ ಕೊಡ್ಬೋದು ನೀವು ಅಂತೇಳಿ ಅಲ್ಲಿ ಆ ಒಂದು ಋಷಿ ಮುನಿಗಳಿಗೆ ಹೇಳ್ತಾರೆ. ಯಾಕಂದ್ರೆ ಅದನ್ನು ಹೇಳ್ತಾರೆ, ಯಾಕೆಂದ್ರೆ ಹೇಳ್ತಾರೆ ಅಂತಂದ್ರೆ, ನನ್ನ ಪಾಲಿನ ಬ್ರಾಹ್ಮಣರು ಅತ್ಯುತ್ತಮ ಮತ್ತು ಅತ್ಯಂತ ಪ್ರೀತಿ ಪಾತ್ರರಾದವರು. ನನ್ನ ಸಹಾಯಕರು ತೋರಿದ ಗೌರವ ಪ್ರಸ್ತುತ ನನ್ನಿಂದಲೇ ಆದಂತೆ. ಅಂದ್ರೆ ಇವರೆಲ್ಲ ಕೆಲಸಗಾರರು ನನ್ನ ಹತ್ರನೇ ಇರೋದ್ರಿಂದ, ನನ್ನ ಸೇವಕರೇ ಆಗಿರೋದ್ರಿಂದ ಇವರು ಮಾಡಿರ್ತಕ್ಕಂಥ ತಪ್ಪೇನಿದೆ ನಾನೇ ಮಾಡಿದ ರೀತಿಯಲ್ಲಿ ಆಗತ್ತೆ. ಸೊ ಹಾಗಾಗಿ ನೀವು ಯಾವ ಶಿಕ್ಷೆಯನ್ನು ಬೇಕಾದ್ರೂ ಕೊಡ್ಬೋದು ಅನ್ನುವಂಥ ವಿಚಾರವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ದ್ವಾರಪಾಲಕರು ನನ್ನ ಸೇವಕರು, ಈ ಅಪರಾಧವನ್ನು ನಾನು ಹೊತ್ತುಕೊಳ್ಳುತ್ತೇನೆ. ಆದ್ದರಿಂದ ಈ ಘಟನೆಯ ಬಗ್ಗೆ ತಮ್ಮಲ್ಲಿ ಕ್ಷಮೆ ಯಾಚನೆ ಮಾಡುತ್ತೇನೆ ಅಂತೇಳಿ ಭಗವಂತನೇ ಆ ಒಂದು ಚತುಷ್ಕುಮಾರರಿಗೆ ಕ್ಷಮೆಯನ್ನ ಕೇಳಲಿಕ್ಕೆ ಹೋಗ್ತಾ ಇದ್ದಾನೆ. ಅಂದ್ರೆ ಭಗವಂತ ನೋಡಿ ಯಾವ ರೀತಿಯಲ್ಲಿ ಅಂದ್ರೆ ತಮ್ಮ ಒಂದು ತಪ್ಪು ಆ ದ್ವಾರಪಾಲಕರು ಮಾಡಿದಾರೆ, ನಾನೇ ಮಾಡಿದ ರೀತಿಯಲ್ಲಿ ಅಂತ ತಿಳ್ಕೊಂಡು ಭಗವಂತ ಅವರಿಗೆ ಕ್ಷಮೆಯನ್ನ ಕೇಳಲಿಕ್ಕೆ ಹೋಗ್ತಾ ಇದ್ದಾನೆ ಅನ್ನುವಂಥ ವಿಚಾರವನ್ನು ಇಲ್ಲಿ ಹೇಳ್ತಾರೆ. ಯಾಕಂದ್ರೆ ಒಬ್ಬ ಭಗವಂತ ಏನಂದ್ರೆ ಯಾರಿಗೆ
ಯಾವುದೇ ರೀತಿ ತಪ್ಪಾದ್ರೂ ನಡ್ಕೊಳ್ತಾನೆ. ಆದ್ರೆ ಬ್ರಾಹ್ಮಣರಿಗೆ ತಪ್ಪಾಗ್ತಾ ಇದೆ, ತನ್ನ ಭಕ್ತರಿಗೆ ಏನಾದ್ರೂ ಒಂದು ಸಣ್ಣ ಒಂದು ತೊಂದರೆ ಆಗಿದೆ ಅಂದ್ರೆ ಭಗವಂತ ತಡ್ಕೊಳ್ಳೋದಿಲ್ಲ. ಅಷ್ಟು ಕರುಣಾಮಯಿ ಭಗವಂತ ಅನ್ನುವಂಥ ವಿಚಾರವನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಸೊ ಹೇಳ್ತಾ ಇದ್ರೆ ಮತ್ತೆ ಮುಂದುವರೆದು ಹೇಳ್ತಾನೆ, ಶರೀರದ ಯಾವುದೇ ಭಾಗದಲ್ಲಿನ ತೊನ್ನಿನ ಬಿಳಿ ಮಚ್ಚೆಯು ಇಡೀ ಚರ್ಮವನ್ನೇ ಮಲಿನಗೊಳಿಸುವಂತೆ ಸೇವಕರೊಬ್ಬನು ಮಾಡಿದ ತಪ್ಪು ಕೆಲಸವು ಜನಸಾಮಾನ್ಯರು ಅವನ ಒಡೆಯನನ್ನು ದೂರುವಂತೆ ಮಾಡುತ್ತದೆ. ಹೇಳ್ತಾ ಇದಾರೆ ಯಾವ ರೀತಿಯಲ್ಲಿ ತಪ್ಪುಗಳನ್ನ ಹೇಳ್ತಾ ಇದಾರೆ ಅಂದ್ರೆ, ಶರೀರದ ಮೇಲೆ ಯಾವುದೇ ರೀತಿ ಒಂದು ಸಣ್ಣ ತೊನ್ನಿನ ಮಚ್ಚೆ ಇತ್ತು ಅಂದ್ರೆ, ಬಿಳಿ ಮಚ್ಚೆ ಇತ್ತು ಅಂದ್ರೆ ಇಡೀ ದೇಹವನ್ನೇ ಅದು ಆವರಿಸ್ಕೊಳ್ತದಲ್ಲ, ಆ ರೀತಿ ತಪ್ಪಾಗ್ತದಲ್ಲ. ಆ ರೀತಿಯಲ್ಲಿ ಏನಾಗ್ತದ, ಈ ಒಂದು ಸೇವಕರು ಮಾಡಿರ್ತಕ್ಕಂಥ ತಪ್ಪು ನನ್ನಿಂದನೇ ಆಗಿರತ್ತ ರೀತಿಯಲ್ಲಿ ಆಗ್ತಾ ಇದೆ ಅನ್ನುವಂಥ ವಿಚಾರವನ್ನು ಇಲ್ಲಿ ಹೇಳ್ತಾ ಇದಾರೆ. ಅಂದ್ರೆ ಒಂದು ಸಣ್ಣ ಕೆಲಸಗಾರ ಮಾಡಿರ್ತಕ್ಕಂಥ ತಪ್ಪು ಅವನ ಒಡೆಯನಿಗೂ ಸಹ ಸಲ್ಲುತ್ತೆ, ಯಾಕಂದ್ರೆ ಅವನು ಆ ಒಡೆಯನ ಕೆಲಸಗಾರ. ಸೊ ಹಾಗಾಗಿ ಒಡೆಯನಿಗೂ ಸಹ ಸಲ್ಲುತ್ತೆ. ಅದೇ ರೀತಿಯಲ್ಲಿ ಸಹ ಇವ್ರು ಮಾಡಿರ್ತಕ್ಕಂಥ ತಪ್ಪು ನನಗೂ ಸಹ ಸಲ್ಲುತ್ತೆ ಅನ್ನುವಂಥ ವಿಚಾರವನ್ನ ಇಲ್ಲಿ ಬಿಡಿಸಿ ಹೇಳ್ತಾ ಇದ್ದಾನೆ. ಮತ್ತೆ ಹೇಳ್ತಾ ಇದ್ದಾನೆ, ಭಗವಂತ ಹೇಳ್ತಾ ಇದ್ದಾನೆ, ಇಡೀ ಜಗತ್ತಿನಲ್ಲಿ ಯಾರೊಬ್ಬನು ಅವನು ನಾಯಿಯ ಮಾಂಸವನ್ನು ಬೇಯಿಸಿ ತಿನ್ನುವ ಚಂಡಾಲನಾಗಿರಲಿ ನನ್ನ ಹೆಸರು ಪ್ರಖ್ಯಾತಿಗಳ ವೈಭವವನ್ನು ಕಿವಿಯಲ್ಲಿ ಕೇಳಿದ್ದೇ ಆದರೆ ಅಂತವನ ಸ್ನಾನದಿಂದ ಪರಿಶುದ್ಧನಾಗ್ತಾನೆ. ನನ್ನ ಒಂದು ಕೀರ್ತನೆಯನ್ನು ಯಾರೇ ಕೇಳಿ ಅವರು ಪರಿಶುದ್ಧ ಆಗ್ತಾರೆ ಅಂತೇಳಿ ಭಗವಂತ ಹೇಳ್ತಾ ಇದ್ದಾನೆ. ಅವನು ಚಾಂಡಾಲ ಇರ್ಲಿ, ಕೆಟ್ಟವನಿರ್ಲಿ, ಅವನು ಯಾವುದೇ ಗುಣದಲ್ಲಿ ಇರ್ಲಿ, ಯಾವ ರೀತಿಯಲ್ಲಿ ಇದ್ರು ಸರಿ, ಅಂತವನು ನನ್ನ ಒಂದು ಕೀರ್ತನೆಯನ್ನ, ನನ್ನ ಒಂದು ವೈಭವನ್ನ ಕೇಳಿದ್ರೆ ಸಾಕು, ಅವನು ಪರಿಶುದ್ಧನಾಗ್ತಾನೆ ಅನ್ನುವಂಥ ವಿಚಾರವನ್ನ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಮುಂದುವರೆದು ಹೇಳ್ತಾರೆ, ನೀವೀಗ ಸಂದೇಹವಿಲ್ಲದೆ ನನ್ನ ಸಾಕ್ಷಾತ್ಕಾರವನ್ನು ಹೊಂದಿರುವಿರಿ. ಇಲ್ಲಿ ಬರೇ ಭಗವಂತನ ಕೀರ್ತನೆಯನ್ನ ಕೇಳಿದ್ರೆ, ಭಗವಂತನ ಲೀಲೆಗಳನ್ನ ಕೇಳಿದ್ರೆ ಪರಿಶುದ್ಧ ಆಗ್ತೀವಿ ಅಂದ್ರೆ, ಇಲ್ಲಿ ಸಾಕ್ಷಾತ್ ಭಗವಂತನೇ ದರ್ಶನವನ್ನ ಕೊಟ್ಟಿದ್ದಾನೆ. ಚತುಷ್ಕುಮಾರಿಗೆ ಸಾಕ್ಷಾತ್ ಭಗವಂತನೇ ದರ್ಶನ ಕೊಟ್ಟಿದ್ದಾರೆ ಅಂದ್ರೆ ಅವರ ಸಾಕ್ಷಾತ್ಕಾರ ಆದ ರೀತಿಯಲ್ಲಿ ಅನ್ನುವಂಥ ಭಗವಂತನ ವಿಚಾರವನ್ನ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಅಂದ್ರೆ ನಿಮ್ಗೆ ನನ್ನ ದರ್ಶನ ಆಯ್ತು, ಹಾಗಾಗಿ ನೀವೀಗ ಸಾಕ್ಷಾತ್ಕಾರವನ್ನ ಪಡೆದು ಬಿಟ್ಟಿದ್ದೀರಾ ನೀವು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಸಾಕ್ಷಾತ್ಕಾರ ಅಂತ ಹೇಳ್ತಾ ಇದ್ದಾನೆ, ನೀವೀಗ ಸಂದೇಹವಿಲ್ಲದೆ ನನ್ನ ಸಾಕ್ಷಾತ್ಕಾರ ಹೊಂದಿರುವಿರಿ. ಆದ್ದರಿಂದ ನನ್ನ ಬಾಹುವಿನ ವರ್ತನೆ ನಿಮಗೆ ವಿರುದ್ಧವಾಗಿದೆ ಎಂದು ಕಂಡು ಬಂದರೆ ಆ ನನ್ನ ಬಾಹುವನ್ನು ನಾನಾಗೆ ಕಡಿದು ಹಾಕಲು ಹಿಂದೆಗೆಯುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಹೇಳ್ತಾ ಇದ್ದಾನೆ ಅಂದ್ರೆ, ನನ್ನ ಒಂದು ಸಣ್ಣ ಕೈಯಿಂದ ಏನಾದ್ರೂ ತಪ್ಪಾಗಿದೆ ಅಂದ್ರೆ ಆ ಕೈನ ಕಡಿಲಿಕ್ಕೆ ನಾನು ಯಾವುದೇ ರೀತಿ ಹಿಂದು ಮುಂದೆ ನೋಡೋದಿಲ್ಲ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ಅದರ ಅರ್ಥ ಏನು ಅಂದ್ರೆ, ನೀವೀಗ ಆ ತಪ್ಪನ್ನ ದ್ವಾರಪಾಲಕರು ಮಾಡಿದ್ರೆ ಅವ್ರನ್ನ ತೆಗೆದುಹಾಕ್ಲಿಕ್ಕೆ ನಾನು ನಿರ್ಧಾರವನ್ನ ಮಾಡಿದ್ದೇನೆ. ನನ್ನ ಒಂದು ಸ್ಥಳದಿಂದ, ವೈಕುಂಠ ಲೋಕದಿಂದ ಅವರು ಹೊರಗಡೆ ಕಳಿಸ್ಲಿಕ್ಕೆ ನಾನು ನಿರ್ಧಾರವನ್ನ ಮಾಡಿದ್ದೇನೆ ಅನ್ನುವಂಥ ವಿಚಾರವನ್ನ ಇಲ್ಲಿ ಭಗವಂತ ಹೇಳ್ತಾ ಇದೆ. ಅಂದ್ರೆ ಆ ಒಂದು ಬ್ರಾಹ್ಮಣರಿಗೆ ಆ ಒಂದು ಮಾತನ್ನ ಕೊಡ್ತಾ ಇದ್ದಾನೆ ಅನ್ನುವಂಥ ವಿಚಾರವನ್ನ ನಮ್ಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ. ಭಗವಂತ ಮುಂದುವರೆದು ಹೇಳ್ತಾನೆ, ನಾನು ನನ್ನ ಭಕ್ತರ ಸೇವಕನಾಗಿದ್ದರಿಂದ ನನ್ನ ಪಾದ ಕಮಲಗಳು ಎಷ್ಟು ಪವಿತ್ರವಾಗಿವೆ ಎಂದರೆ ಅವು ಕೂಡಲೇ ಎಲ್ಲ ಪಾಪವನ್ನು ತೊಳೆದು ಬಿಡುತ್ತವೆ. ನನಗೆ ಭಾಗ್ಯಲಕ್ಷ್ಮಿಯೊಂದಿಗೆ ಯಾವ ಅನುರಕ್ತಿ ಇಲ್ಲದಿದ್ದರೂ ಅವಳು ನನ್ನನ್ನು ತೊರೆಯದೇ ಇರುವಂತ ವ್ಯವಸ್ಥೆಯನ್ನು ಸಾಧಿಸಿದ್ದೇನೆ. ಅಂದ್ರೆ ಹೇಳ್ತಾ ಇದ್ದಾರೆ ಅಂದ್ರೆ, ನನ್ನ ಒಂದು ಭಕ್ತರ ಸೇವಕರಾಗಿದ್ರೆ ಸಾಕು, ನನಗೆ ನನ್ನ ಪಾದ ಕಮಲಗಳು ಎಷ್ಟು ಅವ್ರು ಕೂಡಲೇ ಎಲ್ಲ ಪಾಪವನ್ನ ತೊಳೆದ್ಬಿಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಲಕ್ಷ್ಮಿ ಬಗ್ಗೆ ಹೇಳ್ತಾ ಇದಾರೆ, ಒಂದು ಮಹಾನ್ ಲಕ್ಷ್ಮಿ ಬಗ್ಗೆ ಹೇಳ್ತಾ ಇದಾರೆ, ಆಕೆಯನ್ನು ನಾನು ಏನು ಬೇಡ ಅಂದ್ರೂ ಸಹ ನನ್ನ ಪಾದ ಸೇವೆಗಾಗಿನೇ ಲಕ್ಷ್ಮಿ ಮೀಸಲಾಗಿರ್ತಾಳೆ. ಆಕೆಗೋಸ್ಕರನೇ ಎಷ್ಟೋ ಜನ ಎಷ್ಟೋ ತಪಸ್ಸುಗಳನ್ನ ಮಾಡ್ತಾರೆ, ಆದ್ರೆ ಅಂತ ಮಹಾಲಕ್ಷ್ಮಿನೇ ಬಂದು ನನ್ನ ಪಾದ ಸೇವೆಯನ್ನ ಮಾಡ್ತಾ ಇದ್ದಾಳೆ ಅನ್ನುವಂಥ ವಿಚಾರವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಮುಂದುವರೆದು ಹೇಳ್ತಾರೆ, ತಮ್ಮ ಕರ್ಮ ಫಲಗಳಿಗೆ ನನಗೆ ಅರ್ಪಿಸಿರುವ ನನ್ನ ಪ್ರಸಾದದಿಂದ ಸದಾ ತೃಪ್ತರಾಗಿರುವ ಬ್ರಾಹ್ಮಣರಿಗೆ ಅರ್ಪಿಸಿದ ತುಪ್ಪದಿಂದ ಸವಿ ಎಣಿಸಿ ನಾನು ಆನಂದದಿಂದ ಸವಿ ಎಣಿಸುತ್ತೇನೆ. ನನ್ನ ಮುಖದಲ್ಲಿ ಒಂದಾದ ಯಜ್ಞಾಗ್ನಿಯನ್ನು ಯಜ್ಞಿಕರು ಅರ್ಪಿಸುವ ಅವಿಸ್ಸಿನಿಂದ ನಾನು ಆನಂದವನ್ನು ಪಡೆಯುವುದಿಲ್ಲ. ಇಲ್ಲಿ ಹೇಳ್ತಾ ಇದ್ದಾರೆ ಅಂದ್ರೆ, ಕೇವಲ ಯಾರು ಭಕ್ತರಾಗಿರ್ತಾರೆ, ಯಾರು ನನ್ನ ಪ್ರಸಾದವನ್ನ ಸ್ವೀಕಾರ ಮಾಡ್ತಾರೆ ಅಂತವ್ರು ಅಂದ್ರೆ ನನಗೆ ಬಹಳ ಇಷ್ಟ. ಕೇವಲ ತಪೋಯಪಗಳನ್ನ ಮಾಡ್ತಾ ಇದ್ದಾರೆ, ಅವ್ರ ತಪಸ್ಸುಗಳನ್ನ ಮಾಡ್ತಾ ಇದಾರೆ ಅಂತವರಿಂದ ನಾನು ಸಂತೋಷ ಪಡೋದಿಲ್ಲ. ಆದ್ರೆ ನನ್ನ ಒಂದು ಆವಿರ್ಭವಿಸಿ ಅಂದ್ರೆ ನನ್ನ ಒಂದು ಸೇವನೆ, ನನಗೆ ಒಂದು ಪ್ರಸಾದವನ್ನ ಕೊಟ್ಟು ಯಾರು ಆ ಪ್ರಸಾದವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ, ನೈವೇದ್ಯವನ್ನ ಮಾಡಿ ಸ್ವೀಕಾರ ಮಾಡ್ತಾ ಇದ್ದಾರೆ ಅಂತವ್ರು ಅಂದ್ರೆ ನನಗೆ ತುಂಬಾ ಇಷ್ಟ ಅಂತೇಳಿ ಭಗವಂತ ಒಂದು ಅಥೆಂಟಿಕೇಟೆಡ್ ಆಗಿ ಈ ಒಂದು ಶ್ಲೋಕದಲ್ಲಿ ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಹೇಳ್ತಾ ಇದ್ರೆ ಮುಂದುವರೆದು, ನಾನು ನನ್ನ ಅನಿರ್ಬಂಧಿತ ಅಂತರಶಕ್ತಿಯ ಪ್ರಭುವಾಗಿದ್ದೇನೆ. ಗಂಗಾ ಜಲವು ನನ್ನ ಪಾದಗಳನ್ನು ತೊಳೆದ ಮೇಲೆ ಉಳಿದ ಶೇಷವಾಗಿದೆ. ಆ ನೀರು ಅದನ್ನು ನನ್ನ ತಲೆಯ ಮೇಲೆ ಧರಿಸಿದ ಶಿವನನ್ನು ಒಳಗೊಂಡು 3 ಲೋಕಗಳನ್ನು ಪವಿತ್ರಗೊಳಿಸುತ್ತದೆ. ನಾನು ವೈಷ್ಣವರ ಪಾದ ಧೂಳಿಯನ್ನು ನನ್ನ ತಲೆಯ ಮೇಲೆ ಧರಿಸಬಹುದಾದರೆ ಯಾರು ತಾನೇ ತಾವು ಅದನ್ನು ಮಾಡಲು ನಿರಾಕರಿಸುತ್ತಾರೆ. ಇಲ್ಲಿ ಹೇಳ್ತಾ ಇದ್ರೆ ಭಗವಂತ, ಗಂಗಾ ಜಲ ಅಂತಕ್ಕಂಥದ್ದೇನಿದೆ, ನನ್ನ ಪಾದದಿಂದ ತೊಳೆದು ಹೋಗಿರ್ತಕ್ಕಂಥ ಒಂದು ಗಂಗಾ ಜಲ, ಅದನ್ನೇ ಭಗವಂತ ತಲೆ ಮೇಲೆ ಇಟ್ಕೊಂಡಿದ್ದಾನೆ. ಅಂದ್ರೆ 3 ಲೋಕಗಳಿಗೂ ಸಹ ಒಂದು ಆ ಗಂಗಾ ಜಲ ಹರಿದು ಹೋಗುತ್ತೆ, ಎಲ್ಲರನ್ನು ಪವಿತ್ರಗೊಳಿಸುತ್ತೆ. ಆದ್ರೆ ನಾನೇನಂದ್ರೆ, ನಾನು ಭಕ್ತರ ಪಾದ ಧೂಳಿಯನ್ನೇ ನನ್ನ ತಲೆ ಮೇಲೆ ಇಟ್ಕೊಳ್ತೀನಿ. ಅಂದ್ರೆ ಅಷ್ಟು ಭಕ್ತರಾಗಿದ್ರೆ ಸಾಕು, ಆ ಭಕ್ತರ ಪಾದ ಧೂಳಿಯಲ್ಲಿ ನಾನು ನನ್ನ ತಲೆ ಮೇಲೆ ಇಟ್ಕೊಳ್ತೀನಿ ಅಂತೇಳಿ ಭಗವಂತ ಹೇಳ್ತಾ ಇದ್ದಾನೆ. ಅಂದ್ರೆ ಭಕ್ತರು ಅಂದ್ರೆ ಭಗವಂತನಿಗೆ ಎಷ್ಟು ಇಷ್ಟ ಅಲ್ವಾ, ಅದನ್ನ ನಾವು ಊಹೇನು ಸಹ ಮಾಡ್ಕೊಳಿಕ್ಕಾಗಲ್ಲ. ಅಂತ ಒಂದು ಕರುಣಾಮಯಿ ಶಾಲಿ ಯಾರು ಅಂದ್ರೆ ಶ್ರೀಕೃಷ್ಣ ಪರಮಾತ್ಮ ಭಗವಂತ ಅನ್ನುವಂಥ ವಿಚಾರವನ್ನು ನಾವು ಇಲ್ಲಿ ಅರ್ಥ ಮಾಡ್ಕೊಂಡು ಬಂದ್ರೆ, ಒಂದು ಸಾರಿ ಭಕ್ತರಾದ್ರೆ ಸಾಕು, ನಾವು
ಒಂದು ಆ ಒಂದು ಆನಂದ ಏನಿದೆ ಭಗವಂತನಿಗೂ ಸಹ ಆನಂದ ಕೊಡುತ್ತೆ. ಅಂತ ಪಾದಧೂಳಿಯನ್ನ ಭಗವಂತ ತಲೆ ಮೇಲೆ ಇಟ್ಕೊಳ್ತಾನೆ ಅನ್ನುವಂತ ವಿಚಾರವನ್ನು ತಿಳಿಸ್ತಾ ಇದ್ದಾರೆ. ಒಂದ್ಸರಿ ನಾವು ನೋಡ್ಬೋದು, ಭಗವಂತನಿಗೆ ತಲೆನೋವು ಬಂದಿದೆ ಅಂತ ಹೇಳ್ಬಿಟ್ಟು ಎಲ್ಲಾರ ಕಡೆ ಹೋದ್ರೆ ಯಾರು ಪಾದಧೂಳಿಯನ್ನ ಕೊಡೋದಿಲ್ಲ. ಆದ್ರೆ ಗೋಪಿಕಾ ಸ್ತ್ರೀಯರು ಏನ್ ಮಾಡ್ತಾರೆ ಅಂದ್ರೆ, ನನ್ನ ಭಗವಂತನಿಗೆ ತಲೆನೋವು ಕಮ್ಮಿ ಆಗುತ್ತೆ ಅಂದ್ರೆ ನಾನು ಪಾದಧೂಳಿಯನ್ನು ಏನ್ ಬೇಕಾದ್ರೂ ಕೊಡ್ತೀನಿ ಅಂತೇಳಿ ಅವರು ಪಾದಧೂಳಿಯನ್ನ ಕಟ್ ಕಳಿಸ್ತಾರೆ. ಅಂದ್ರೆ ಅಷ್ಟು ಶ್ರೇಷ್ಠವಾಗಿರ್ತಕ್ಕಂಥ ಭಗವಂತ ಭಕ್ತರಿಗೆ ಅಷ್ಟು ಒಂದು ಕರುಣಾಮಯಿ ಶಾಲಿ ಆಗಿರ್ತಾನೆ ಅನ್ನುವಂತ ವಿಚಾರವನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಸೊ ಅದನ್ನು ಸಹ ಈ ಒಂದು ಶ್ಲೋಕದಲ್ಲೇ ನಮಗೆ ತಿಳಿಸುವಂತ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ಸೊ ಮುಂದೆ ಹೇಳ್ತಾ ಇದ್ದಾರೆ, ಬ್ರಾಹ್ಮಣರು, ಗೋವುಗಳು ಮತ್ತು ಆತ್ಮ ರಕ್ಷಣೆ ಇಲ್ಲದ ಜೀವಿಗಳು ನನ್ನ ಶರೀರವಾಗಿದ್ದಾರೆ. ಅಂದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ ಏನಂತಂದ್ರೆ, ಇವರು ಯಾರು ನ್ಯಾಯ ತೀರ್ಮಾನ ಕುರಿತು ಕುಂದಿರುವರೋ ಅಂತವರು ನನ್ನಿಂದ ಭಿನ್ನವೆಂದು ನೋಡುತ್ತಾರೆ. ಅವರು ದೋಷಪೂರಿತ ಸರ್ಪಗಳ ಹಾಗೆ, ಪಾಪಿಗಳ ಮೇಲ್ವಿಚಾರಕನಾದ ಯಮರಾಜನ ರಣಹದ್ದುಗಳನ್ನು ದೂತರು ಕೊಕ್ಕುಗಳಂತೆ ರೋಷಾವೇಶದಿಂದ ಆ ಪಾಪಿಗಳನ್ನು ಹರಿದು ಛಿದ್ರವಾಗಿ ಮಾಡುತ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಒಂದು ಅವರವರ ಜವಾಬ್ದಾರಿಯನ್ನ ಭಗವಂತ ಹೇಳ್ತಾ ಇದ್ದಾನೆ. ಏನಂತ ಹೇಳ್ತಾ ಇದ್ದಾನೆ ಅಂದ್ರೆ, ಯಾರು ಈ ಸ್ತ್ರೀಯರು, ಮಕ್ಕಳು, ಗೋವುಗಳು, ಬ್ರಾಹ್ಮಣರು, ವೃದ್ಧರು ಇವರೆಲ್ಲ ಏನಿರ್ತಾರೆ ಅಂತಂದ್ರೆ ಇವರೆಲ್ಲರೂ ಸಹ ಒಂದು ಅಸಹಾಯಕರಾಗಿರ್ತಾರೆ. ಅವರೆಲ್ಲ ರಕ್ಷಣೆ ಮಾಡ್ತಕ್ಕಂಥದ್ದು ಒಬ್ಬರಿಗೆ ಜವಾಬ್ದಾರಿಯನ್ನ ಕೊಟ್ಟಿರ್ತಾರೆ ಅನ್ನುವಂತ ವಿಚಾರವನ್ನ ನಮಗೆ ಇಲ್ಲಿ ತಿಳಿಸ್ತಾ ಇದೆ. ಅಂದ್ರೆ ಇಲ್ಲಿ ಗೋವು ಅಂತಂದ್ರೆ ಸೂರ್ಯನ ಮಗಳು ಅನ್ನುವಂತ ವಿಚಾರವನ್ನ ಹೇಳ್ತಾ ಇದ್ದಾರೆ. ಸೂರ್ಯನ ಮಗಳು ಅಂದ್ರೆ ಹೆಣ್ಣು ಮಗಳು ಯಾರ ರಕ್ಷಣೆಯಲ್ಲಿ ಬೆಳಿಬೇಕು ಅಂದ್ರೆ, ಚಿಕ್ಕವರಿದ್ದಾಗ ತಂದೆಯ ರಕ್ಷಣೆಯಲ್ಲಿ ಬೆಳಿಬೇಕು, ಸ್ವಲ್ಪ ದೊಡ್ಡವರಾದ ನಂತರ ಗಂಡನ ರಕ್ಷಣೆಯಲ್ಲಿ ಬೆಳಿಬೇಕು, ಮತ್ತೆ ಮುದುಕರಾದ ನಂತರ ಮಕ್ಕಳ ರಕ್ಷಣೆಯಲ್ಲಿ ಬೆಳಿಬೇಕು. ಇದೆಲ್ಲ ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ. ಆ ರಕ್ಷಣೆಯಲ್ಲಿನೇ ಹೆಣ್ಣು ಬೆಳಿಬೇಕು ಅನ್ನುವಂತ ವಿಚಾರವನ್ನ ತಿಳಿಸ್ತಾ ಇದ್ದಾರೆ. ಮತ್ತೆ ಮುಂದೆ ಹೇಳ್ತಾ ಇದ್ದಾರೆ, ಅಂತ ರಕ್ಷಕರು ಏನಾದ್ರೂ ರಕ್ಷಣೆಯನ್ನ ಮಾಡದಿದ್ದರೆ ನಾನೇ ಸ್ವತಃ ಯಮರೂಪಿಯಾಗಿ ಬಂದು ಅಂತವರನ್ನ ಕುಕ್ಕಿ ತಿನ್ನುತ್ತೇನೆ ಅಂತೇಳಿ ಭಗವಂತ ಹೇಳ್ತಾರೆ. ಹದ್ದಿನ ರೂಪದಲ್ಲಿ ಬಂದು ಅಂತವರನ್ನ ನಾನು ಕುಕ್ಕಿ ತಿಂತೀನಿ, ಅಂತವ್ರನ್ನ ನಿರ್ದಾಕ್ಷಿಣ್ಯವಾಗಿ ಒಂದು ಹತ ಮಾಡ್ತೀನಿ ಅಂತ ಭಗವಂತ ಏನ್ ಮಾಡ್ತಾ ಇದ್ದಾನೆ, ಪ್ರಾಮಿಸ್ ಮಾಡ್ತಾ ಇದ್ದಾನೆ. ಅಂದ್ರೆ ಆ ರಕ್ಷಣೆ ಮಾಡುವಂತ ಕೆಲಸವನ್ನ ಕೆಲವರಿಗೆ ಕೊಟ್ಟಿದ್ದೇನೆ, ಆ ಕೆಲಸವನ್ನ ಮಾಡೋ ಜವಾಬ್ದಾರಿ ಅವ್ರದ್ದು. ಅದನ್ನ ಮಾಡದೇ ಇದ್ರೆ ಅವರನ್ನ ಸರ್ವನಾಶ ಮಾಡ್ತಕ್ಕಂಥದ್ದು ನಾನು ಮಾಡ್ತೀನಿ ಅಂತೇಳಿ ಭಗವಂತ ಏನ್ ಮಾಡ್ತಾ ಇದ್ದಾನೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾನೆ. ಅದು ಯಾವ ರೂಪದಲ್ಲಿ ಅಂದ್ರೆ ಯಮರಾಜನ ರೂಪದಲ್ಲಿ ಅಥವಾ ಯಮರಾಜನ ದೂತರ ರೂಪದಲ್ಲಿ ಬಂದು ಇಲ್ಲಿ ಅವರನ್ನ ನಾನು ಸಂಹಾರ ಮಾಡ್ತೀನಿ ಅನ್ನುವಂತ ವಿಚಾರವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅಂತ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಣೆ ಮಾಡದೇ ಇದ್ರೆ ಅಂತವ್ರನ್ನ ಏನಂತ ಕರಿತಾ ಇದ್ದಾರೆ ಅಂದ್ರೆ ರಣಹದ್ದು ಸರ್ಪಗಳು, ಈ ಒಂದು ವಿಷ ತುಂಬಿದ ಸರ್ಪಗಳು ಅನ್ನುವಂತ ರೀತಿಯಲ್ಲಿ ಇಲ್ಲಿ ಭಗವಂತ ಹೇಳ್ತಾ ಇದ್ದಾರೆ. ಅಂತವ್ರಿಗೆ ರಣಹದ್ದು ಆಗಿ ಭಗವಂತ ಬರ್ತಾನೆ ಅನ್ನುವಂತ ವಿಚಾರವನ್ನ ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ಅದರ ಬದಲಾಗಿ ಹೃದಯದಲ್ಲಿ ಯಾರು ಸಂತೋಷಗೊಂಡಿರ್ತಾರೋ, ಯಾರ ಮುಖ ಕಮಲ ಹಸ್ತದಿಂದ ಅಮೃತ ಹಸ್ತದಿಂದ ದೀಪ್ತವಾಗಿದೆಯೋ, ಬ್ರಾಹ್ಮಣರು ಕಟೂಕ್ತಿಗಳನ್ನು ನುಡಿದರೋ, ಯಾರು ಅವರನ್ನು ಗೌರವಿಸುವರೋ ಅಂತವರು ನನ್ನ ಹೃದಯದಲ್ಲಿ ಸೆರೆ ಹಿಡಿಯುತ್ತಾರೆ. ಅವರು ಬ್ರಾಹ್ಮಣರನ್ನು ಸ್ವತಃ ನಾನೇ ಎಂದು ಭಾವಿಸುತ್ತಾರೆ. ಮಗನು ತನ್ನ ಕೋಪಗೊಂಡ ತಂದೆಯನ್ನು ಹೇಗೆ ಶಾಂತಗೊಳಿಸುತ್ತಾನೋ ಅಥವಾ ನಾನು ಹೇಗೆ ಸಮಾಧಾನ ಮಾಡುತ್ತಿದ್ದೇನೋ ಹಾಗೆ ಅವರು ಬ್ರಾಹ್ಮಣರನ್ನು ಪ್ರೀತಿಯ ಮಾತುಗಳಿಂದ ಹೊಗಳುತ್ತಾ ಸಮಾಧಾನಗೊಳಿಸುತ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಭಗವಂತ ಹೇಳ್ತಾ ಇದ್ದಾರೆ ಅವರಿಗೆಲ್ಲ ಏನಂದ್ರೆ ಒಂದು ರೀತಿಯಲ್ಲಿ ಕೋಪಗೊಳ್ತಾ ಇದ್ರಲ್ಲ, ಅಲ್ಲಿ ಯಾವ ರೀತಿಯಲ್ಲಿ ಇರ್ಬೇಕು ಅನ್ನುವಂತ ವಿಚಾರವನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ಕೆಲವೊಂದು ಸಾರಿ ಬ್ರಾಹ್ಮಣರು ಕೋಪಗೊಂಡು ಒಂದು ಶಾಪವನ್ನು ಕೊಡ್ತಾ ಇರ್ತಾರೆ, ಒಂದು ಏನೋ ಒಂದು ಮಾತನ್ನ ಹೇಳ್ತಾ ಇರ್ತಾರೆ. ಆದ್ರೆ ಅವರ ವಿಚಾರದಲ್ಲಿ ನಾವು ಮತ್ತೆ ವಾಪಸ್ ಅವರಿಗೆ ಮಾತಾಡುವಂತ ಒಂದು ಪ್ರಯತ್ನವನ್ನ ಮಾಡಬಾರದು. ಅವ್ರಿಗೆ ಏನಂದ್ರೆ ಸಂತೋಷದಿಂದ ಅವ್ರಿಗೆ ಅದನ್ನ ಏನೇ ಹೇಳಿದ್ರು ನಗುಮುಖದಿಂದ ನಾವೇನ್ ಮಾಡ್ಬೇಕಂದ್ರೆ ಸ್ವೀಕಾರ ಮಾಡ್ಕೊಂಡು ಅವ್ರಿಗೆ ಅದನ್ನ ಕನ್ವಿನ್ಸ್ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡ್ಬೇಕು ಅಂತೇಳಿ ಇಲ್ಲಿ ಹೇಳ್ತಾ ಇದೆ. ಅಂದ್ರೆ ಕಠಿಣ ರೀತಿಯಲ್ಲಿ ಅವರಿಗೆ ಪ್ರತೀಕಾರ ಮಾಡಬಾರ್ದು ಅಥವಾ ಅವರಿಗೆ ಶಾಪ ಕೂಡ ಹಾಕಬಾರ್ದು, ಅದನ್ನ ಸ್ವೀಕಾರ ಮಾಡುವಂತ ಭಾವನೆ ನಮ್ಮಲ್ಲಿ ಇರಬೇಕು ಅನ್ನುವಂತ ವಿಚಾರವನ್ನು ಇಲ್ಲಿ ತಿಳಿಸ್ತಾ ಇದೆ. ಅಂದ್ರೆ ಒಂದ್ ಸಾರಿ ನಾವು ನೋಡ್ಬೋದು, ಈ ಕುಬೇರನ ಮಕ್ಕಳಿಗೆ ನಳಕುಮಾರ್ ಇವರಿಗೆ ಅವರಿಗೆ ಎರಡು ಮರಗಳಾಗಿ ಬಿಡ್ತಾರೆ, ಅರ್ಜುನ ಮರಗಳಾಗಿ ಅವರಿಗೆ ಶಾಪವನ್ನ ಕೊಡ್ತಾರೆ, ನಾರದ ಮುನಿಗಳು ಶಾಪವನ್ನ ಕೊಡ್ತಾರೆ. ಸೊ ಅವ್ರು ಏನಾದ್ರು ದುಃಖ ಪಟ್ರ ಅಥವಾ ಅವ್ರಿಗೆ ಏನಾದ್ರು ವಿರೋಧ ಪಡಿಸಿದ್ರ? ಇಲ್ಲ, ಅವ್ರಿಗೆ ಸಂತೋಷದಿಂದ ಅದು ಸ್ವೀಕಾರ ಮಾಡಿದ್ರು. ಅಂದ್ರೆ ಯಾವ ರೀತಿಯಲ್ಲಿ ಇರ್ಬೇಕಂದ್ರೆ ಒಂದು ಸಾರಿ ಬ್ರಾಹ್ಮಣರು ಯಾವುದೇ ರೀತಿ ಕೋಪದಿಂದ ಏನಾದ್ರು ಹೇಳಿದ್ರು ಸಹ ಅದನ್ನ ನಾವು ದ್ವೇಷವಾಗಿ ತಗೋಬಾರ್ದು, ಅದನ್ನ ಪ್ರೀತಿಯಿಂದ ನಾವು ತಗೋಬೇಕು ಅನ್ನುವಂತ ವಿಚಾರವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಸಹ ಜಯ ವಿಚಾರ ಏನ್ ಮಾಡ್ತಾರೆ ಅಂದ್ರೆ, ಆ 4 ಕುಮಾರರಿಂದ ಶಪಿತರಾದ್ರೂ ಸಹ ಅವರು ಯಾವುದೇ ರೀತಿ ಅವರಿಗೆ ಅಪೋಸಿಟ್ ಮಾಡ್ಲಿಲ್ಲ, ಅವ್ರಿಗೆ ಯಾವುದೇ ರೀತಿ ದ್ವೇಷವನ್ನ ಕಾರಲಿಲ್ಲ, ಅದನ್ನ ಸ್ವೀಕಾರ ಮಾಡಿದ್ರು, ಸಂತೋಷದಿಂದ ಅವ್ರನ್ನ ಸ್ವೀಕಾರ ಮಾಡಿದ್ರು ಅನ್ನುವಂತ ವಿಚಾರವನ್ನ ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ಅಂದ್ರೆ ಬ್ರಾಹ್ಮಣರು ಯಾವುದೇ ರೀತಿ ವೈಷ್ಣವರು ಏನೇ ಅಂದ್ರು ಅದನ್ನ ನಾವು ಸಂತೋಷದಲ್ಲಿ ಸ್ವೀಕಾರ ಮಾಡ್ಬೇಕು ಅನ್ನುವಂತ ವಿಚಾರವನ್ನು ಇಲ್ಲಿ ನಮಗೆ ತಿಳಿಸ್ತಾ ಇದೆ. ನಗುಮುಖದಿಂದ ಹೇಳ್ಬೇಕು, ನಗುಮುಖದಿಂದ ಅವ್ರನ್ನ ಶಾಂತಗೊಳಿಸುವಂತ ಒಂದು ಪ್ರಯತ್ನವನ್ನ ಮಾಡ್ಬೇಕು. ಅವ್ರು ಯಾವುದೇ ಕೋಪದಲ್ಲಿದ್ದಾಗ ನಗ್ತಾನೆ ಅವ್ರನ್ನ ಶಾಂತಗೊಳಿಸುವಂತ ಪ್ರಯತ್ನವನ್ನ ಮಾಡ್ಬೇಕು ಅನ್ನುವಂತ ವಿಚಾರವನ್ನ ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ಸೊ ಮತ್ತೆ ಮುಂದೆ ಹೇಳ್ತಾರೆ, ಈ ನನ್ನ ಸೇವಕರು ತಮ್ಮ ಸ್ವಾಮಿಯ ಮನಸ್ಸನ್ನು ಅರಿಯದೆ ನಿಮ್ಮ ವಿರುದ್ಧವಾಗಿ ಅತಿಕ್ರಮಣ ಮಾಡಿದ್ದಾರೆ. ಅವರು ತಮ್ಮ ಅತಿಕ್ರಮಣದ ಫಲವನ್ನು ಅನುಭವಿಸಬೇಕಾಗಿರುವಾಗ ನನ್ನ ನೆಲೆಯಿಂದ ದೂರವಾಗಿರುವ ಸಮಯ ದೀರ್ಘವಾಗಿರುವಂತೆಯೂ ಬೇಗನೆ ನನ್ನ ಬಳಿಗೆ ಹಿಂದಿರುಗುವಂತೆಯೂ ವಿಧಿಸಿದರೆ ಅದು ನನಗೆ
ನೀವು ತೋರುವ ಅನುಗ್ರಹವೆಂದು ಭಾವಿಸುತ್ತೇನೆ. ಭಗವಂತ ನೋಡಿ ಕೇಳ್ಕೊಳ್ತಾ ಇದ್ದಾರೆ ಏನಂತಂದ್ರೆ ಅವ್ರನ್ನ ಸಂತೋಷ ಪಡಿಸ್ತಾ ಇದ್ದಾನೆ. ಅವ್ರ ಒಂದ್ ರೀತಿಯಲ್ಲಿ ಏನಿದ್ದಾರೆ ಅಂದ್ರೆ ಕೋಪದಲ್ಲಿದ್ರೆ ಭಗವಂತ ಏನ್ ಮಾಡ್ತಾ ಇದ್ದಾನೆ ಆಗಲೇ ಹೇಳಿದಾಗೆ ಅವ್ರನ್ನ ನಕ್ಕಂತಾನೆ ಅವ್ರನ್ನ ಕೂಲ್ ಮಾಡ್ತಾ ಇದ್ದಾನೆ. ಏನಂತ ಹೇಳ್ತಾ ಇದ್ದಾನೆ ಅಂದ್ರೆ ನೀವು ಅವರಿಗೆ ನನ್ನ ಒಂದು ವಿರುದ್ಧವಾಗಿ ಅವರು ನಡ್ಕೊಂಡಿದ್ದಾರೆ ನಿಜ, ಆದ್ರೆ ನೀವು ಅವರಿಗೆ ಯಾವುದೇ ರೀತಿ ಶಾಪ ಯಾವ ತರ ಕೊಡ್ಬೇಕು ಅಂದ್ರೆ ನನ್ನಿಂದ ಅವರು ಬಹಳಷ್ಟು ದೀರ್ಘವಾಗಿರುವಂತ ದೂರದಲ್ಲಿರುವಂತ ಒಂದು ಶಿಕ್ಷೆಯನ್ನ ಕೊಡಬೇಡಿ, ನನ್ನ ಬಿಟ್ಟು ಬಹಳಷ್ಟು ವರ್ಷ ದೂರ ಇರುವಂತ ಶಿಕ್ಷೆಯನ್ನ ಕೊಡಬೇಡಿ. ದಯವಿಟ್ಟು ಏನಪ್ಪಾ ಅಂದ್ರೆ ಅವ್ರು ಬೇಗನೆ ನನ್ನ ಹತ್ರಕ್ಕೆ ವಾಪಸ್ ಹಿಂದಿರುಗುವಂತ ಒಂದು ಶಿಕ್ಷೆಯನ್ನ ನೀವು ಕೊಡಿ, ಇದೇ ನನಗೆ ನೀವು ಮಾಡುವಂತ ಒಂದು ಅನುಗ್ರಹ ಅಂತೇಳಿ ಭಗವಂತ ಆ ಒಂದು ಚತುಷ್ಕುಮಾರರಿಗೆ ಕೇಳ್ಕೊಳ್ತಾ ಇದ್ದಾನೆ. ಅವ್ರಿಗೆ ಶಾಪ ಕೊಡಿ, ಆದ್ರೆ ಯಾವ ರೀತಿಯಲ್ಲಿ ಶಾಪ ಇರ್ಬೇಕಂದ್ರೆ ಬೇಗನೆ ನನ್ನ ಹತ್ರಕ್ಕೆ ಮತ್ತೆ ಬಂದ್ಬಿಡ್ಬೇಕು, ಅವರು ದೂರ ಬಹಳಷ್ಟು ವರ್ಷಗಳ ಕಾಲ ಅವ್ರು ಹೋಗ್ಬಾರ್ದು, ಆ ರೀತಿ ಶಿಕ್ಷೆಯನ್ನ ಕೊಡಿ ಅಂತೇಳಿ ಅದೇ ನನಗೆ ನೀವು ಮಾಡುವಂತ ಅನುಗ್ರಹ ಅಂತೇಳಿ ಹೇಳ್ತಾ ಇದ್ದಾರೆ. ಭಗವಂತ ಬೇಡ್ಕೊಳ್ತಾ ಇದ್ದಾನೆ. ಇದಕ್ಕೆ ಮತ್ತೆ ಬ್ರಹ್ಮನ ಮುಂದುವರೆದು ಹೇಳ್ತಾನೆ, ಋಷಿಗಳು ಕ್ರೋಧ ಸರ್ಪದಂತೆ ಒಳಗಿದ್ದರೂ ಆತ್ಮಗಳಿಗೆ ವೇದ ಮಂತ್ರಗಳ ಮಾಲೆಯಂತಿದ್ದ ಭಗವಂತನ ಮನೋಹರವಾದ ಮತ್ತು ಜ್ಞಾನ ಉಂಟು ಮಾಡುವ ಮಾತುಗಳನ್ನು ಕೇಳಿಯೂ ಬೇಸರವಾಗಲಿಲ್ಲ. ಇಲ್ಲಿ ಸತೀಶ್ ಕುಮಾರರಿಗೆ ಭಗವಂತ ಹೇಳುವಂತ ಮಾತು ಕೇಳಿ ಜ್ಞಾನೋದಯ ಆಯ್ತು, ಅವರು ಮಾಡಿದಂತ ತಪ್ಪಿನ ಅರಿವಾಯ್ತು, ಆದ್ರೆ ಅವ್ರಿಗೆ ಯಾವುದೇ ರೀತಿ ಬೇಜಾರಂತದ್ದು ಆಗ್ಲಿಲ್ಲ. ಅಂದ್ರೆ ಬ್ರಾಹ್ಮಣರನ್ನ ಯಾವ ರೀತಿಯಲ್ಲಿ ಕೂಲ್ ಮಾಡ್ಬೇಕು ಅನ್ನುವಂಥ ವಿಚಾರವನ್ನ ಇಲ್ಲಿ ಈ ವಾಕ್ಯದಲ್ಲಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಮುಂದೆ ಹೇಳ್ತಾ ಇದ್ರೆ, ಈ ಭಗವಂತನ ಘನವಾದ ಮಾತು ಗ್ರಹಿಸಲು ಕಷ್ಟವಾಗಿತ್ತು, ಏಕೆಂದರೆ ಅದು ಪರಿಣಾಮಕಾರಿಯಾದ ಸೂಚನೆಗಳಿಂದ ಕೂಡಿತ್ತು ಮತ್ತೆ ಅತ್ಯಂತ ಗಾಢವಾಗ ಅರ್ಥಗರ್ಭಿತವಾಗಿತ್ತು. ಋಷಿಗಳು ಅದನ್ನು ತೆರೆದ ಕಿವಿಗಳಿಂದ ಕೇಳಿದರು ಮತ್ತು ಅದನ್ನ ಬಗ್ಗೆ ಚೆನ್ನಾಗಿ ವಿಚಾರ ಮಾಡಿದರು. ಅವರು ಕೇಳಿದಾದರೂ ಅವರ ಸಂಕಲ್ಪವೇನೆಂಬುದು ಮಾತ್ರ ಅವರಿಗೆ ಅರ್ಥವಾಗಲಿಲ್ಲ. ಇಲ್ಲಿ ಸತೀಶ್ ಕುಮಾರರು ಭಗವಂತ ಹೇಳಿದ್ದ ಎಲ್ಲವನ್ನ ಕೇಳಿದ್ರು, ಕಿವಿಗೊಟ್ಟು ಕೇಳಿದ್ರು, ಅವ್ರ ಮನಸ್ಸಿಟ್ಟು ಕೇಳಿದ್ರು. ಅವ್ರಿಗೆ ಯಾವ ರೀತಿಯಲ್ಲಿ ಇತ್ತು ಅಂದ್ರೆ ಭಗವಂತ ಹೇಳಿದ ವಾಕ್ಯ ಏನೋ ಒಂದಿದೆ, ಅರ್ಥಗರ್ಭಿತವಾಗಿದೆ, ಆದ್ರೆ ಅದು ನಮ್ಗೆ ಏನಂತ ಅರ್ಥ ಆಗ್ತಾ ಇಲ್ಲ, ಭಗವಂತನ ಸಂಕಲ್ಪ ಏನಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ಅನ್ನುವಂತ. ಆದ್ರೆ ಅವ್ರಿಗೆ ಏನು ಅರ್ಥ ಆಗ್ತಾ ಇಲ್ಲ, ಭಗವಂತ ಏನ್ ಹೇಳ್ದ, ಅವ್ರಿಗೆ ಶಿಕ್ಷೆ ಕೊಡಿ, ಆದ್ರೆ ಬೇಗನೆ ಬರುವಂತ ಶಿಕ್ಷೆ ಕೊಡಿ, ಈ ರೀತಿಯಲ್ಲಿ ಹೇಳ್ದ, ಅದು ಏನಂತ ಅರ್ಥ ಆಗ್ಲಿಲ್ಲ. ಮುಂದೆ ಅದಕ್ಕೆ ಆ ಸತೀಶ್ ಕುಮಾರರೇ ಹೇಳ್ತಾ ಇದ್ರೆ, ಇಷ್ಟಾದರೂ ಆ 4 ಬ್ರಾಹ್ಮಣ ಋಷಿಮಣಿಗಳು ಅವನನ್ನು ನೋಡಿ ತುಂಬಾ ಸಂತೋಷ ಪಟ್ಟರು, ರೋಮಾಂಚಗೊಂಡರು. ಆಮೇಲೆ ತಮ್ಮ ಅಂತರಂಗ ಶಕ್ತಿಯಿಂದ ಯೋಗಮಾಯಿಂದ ಪುರುಷನ ಅನಂತ ಮಹಿಮೆಗಳನ್ನು ಪ್ರಕಟಿಸಿ ಭಗವಂತನ ಕುರಿತು ಹೀಗೆ ಹೇಳಿದ್ರು. ಭಗವಂತನ ಕುರಿತು ಹೇಳ್ತಾರೆ ಅಂದ್ರೆ ಎಲ್ಲ ಯೋಚನೆಯನ್ನ ಮಾಡಿದ ನಂತರ ಭಗವಂತನಿಗೆ ಹೇಳ್ತಾರೆ, ಋಷಿಗಳು ಹೇಳ್ತಾರೆ, ದೇವೋತ್ತಮ ಪರಮ ಪುರುಷನೇ, ನಾವು ಏನು ಮಾಡಬೇಕೆಂದು ನೀವು ಬಯಸುವೆ ಎಂಬುದನ್ನು ತಿಳಿಸಲು ನಾವು ಸಮರ್ಥರಾಗಿಲ್ಲ. ನೀವ್ ಏನ್ ಅನ್ಕೊಂಡಿದೀರಾ, ನಾನ್ ಏನ್ ಮಾಡ್ಬೇಕು ಅಂತ ಹೇಳಿ ನೀವು ಅನ್ಕೊಂಡಿದೀರಾ, ಅದು ನನಗೆ ಅರ್ಥ ಆಗ್ತಾ ಇಲ್ಲ, ಅದು ನಾವು ಸಮರ್ಥರ, ನೀವು ವಾಕ್ಯಗಳನ್ನ ಅರ್ಥ ಮಾಡ್ಕೊಳಕ್ಕೆ ನಾವು ಸಮರ್ಥರಾಗಿಲ್ಲ, ಏಕೆಂದರೆ ನೀವು ಎಲ್ಲರ ಪರಮ ಪ್ರಭುವಾಗಿದ್ದೀರಾ. ನಾವು ನಿನಗೆ ಏನು ಒಳ್ಳೆಯದನ್ನು ಮಾಡಿರುವ ಹಾಗೆ ನಮ್ಮ ಪರವಾಗಿ ನೀನೇ ಮಾತನಾಡ್ತಿದ್ದೀಯಾ. ನಾನೇನ್ ನಿಮ್ಗೆ ಒಳ್ಳೇದು ಮಾಡಿದ್ದೀನಿ ಭಗವಂತ, ಆದ್ರೂ ನೀವು ನನ್ನ ಪರವಾಗಿ ಮಾತಾಡ್ತಾ ಇದ್ದೀರಲ್ಲ, ನಿಮ್ಗೆ ಏನು ಹೇಳ್ತಾ ಇದ್ರಿ ಅನ್ನೋದು ನನ್ಗೆ ಅರ್ಥ ಆಗ್ತಾ ಇಲ್ಲ, ನನ್ನಿಂದ ಏನು ಬಯಸ್ತಾ ಇದ್ರ ಅಂತೇಳಿ ಅರ್ಥ ಆಗ್ತಾ ಇಲ್ಲ ಅಂತೇಳಿ ಅವ್ರು ಏನ್ ಮಾಡ್ತಾರೆ, ಸತೀಶ್ ಕುಮಾರರು ಭಗವಂತನೇ ಮತ್ತೆ ಬೇಡ್ಕೊಳ್ತಾ ಇದ್ದಾರೆ. ಓ ನನ್ನ ಪ್ರಭುವೇ, ನೀನು ಬ್ರಾಹ್ಮಣ ಸಂಸ್ಕೃತಿಯ ಪರಮೋಚ್ಚ ನಿರ್ದೇಶನಾಗಿದ್ದೀಯಾ. ಬ್ರಾಹ್ಮಣರನ್ನ ಅತ್ಯುನ್ನತ ಸ್ಥಾನದಲ್ಲಿರುವಂತೆ ನೀನು ಭಾವಿಸುತ್ತಿರುವುದು ಇತರರಿಗೆ ತಿಳಿ ಹೇಳಲು ನಿನ್ನ ಉದಾಹರಣೆಯಾಗಿದೆ. ಪ್ರಸ್ತುತ ದೇವತೆಗಳಿಗೆ ಮಾತ್ರವಲ್ಲ, ಬ್ರಾಹ್ಮಣರಿಗೂ ಕೂಡ ನೀನೇ ಪರಮ ಪೂಜ್ಯ ದೇವರು ಅಂತ ಹೇಳ್ತಾ. ಅಂದ್ರೆ ನೀನು ಹೇಳ್ತಾ ಇರೋದು ಏನಂದ್ರೆ ಬ್ರಾಹ್ಮಣರಿಗೆ ಇಷ್ಟೊಂದು ನೀನು ಆ ಒಂದು ಉನ್ನತವಾಗಿರ್ತಕ್ಕಂಥ ಸ್ಥಾನ ಕೊಡ್ತಾ ಇದೀಯ, ಅಂದ್ರೆ ದೇವತೆಗಳಿಗೆ ಯಾವ ರೀತಿಯ ಸ್ಥಾನವನ್ನ ಕೊಡ್ತಾ ಇದೆಯಾ ಆ ರೀತಿಯ ಸ್ಥಾನವನ್ನು ಸಹ ನಮ್ಗೆ ಕೊಡ್ತಾ ಇದೆಯಾ, ನಾನು ಏನ್ ಮಾಡಿದ್ದೀನಿ ಅಂತೇಳಿ ನಮ್ಗೆ ಇಷ್ಟೆಲ್ಲ ಸ್ಥಾನವನ್ನ ಕೊಡ್ತಾ ಇದೀಯ ನೀನ್ ಅಂತೇಳಿ ಸತೀಶ್ ಕುಮಾರ್ ಅವರು ಭಗವಂತನ ಹತ್ರ ಕೇಳ್ಕೊಳ್ತಾ ಇದ್ದಾರೆ. ಸೊ ಮುಂದೆ ಹೇಳ್ತಾ ಇದಾರೆ, ನೀನು ಎಲ್ಲರ ಜೀವಿಗಳ ಶಾಶ್ವತ ಜೀವನೋಪಾಯದ ಮೂಲವಾಗಿದ್ಯಾ. ದೇವೋತ್ತಮ ಪರಮ ಪುರುಷನು ಅಸಂಖ್ಯಾತ ವ್ಯಕ್ತಿಗಳಿಂದ ನೀನು ಎಂದಿಗೂ ಧರ್ಮವನ್ನು ರಕ್ಷಿಸುತ್ತಿದ್ದೀಯಾ. ಇಲ್ಲಿ ಹೇಳ್ತಾ ಇದ್ರೆ, ನೀನ್ ಎಲ್ಲವನ್ನ ರಕ್ಷಣೆ ಮಾಡ್ತೀಯಾ, ಧರ್ಮವನ್ನ ರಕ್ಷಣೆ ಮಾಡ್ತೀಯಾ, ನೀನು ಅಚಿಂತನಾಗಿದ್ದೀಯಾ, ನೀನ್ ಎಲ್ಲದಕ್ಕೂ ಶಾಶ್ವತನಾಗಿದ್ದೀಯಾ ನೀನು ಅಂತೇಳಿ ಭಗವಂತನ ಇಲ್ಲಿ ಹೊಗಳ್ತಾ ಇದ್ದಾರೆ. ಸೊ ಮುಂದೆ ಹೇಳ್ತಾ ಇದ್ದಾರೆ ಭಗವಂತ, ಯಾರ ಪಾದ ಧೂಳಿಯನ್ನು ಇತರರ ಶಿರಸ್ಸಿನಲ್ಲಿ ಧರಿಸುತ್ತಾರೋ ಅಂತ ಲಕ್ಷ್ಮಿಯು ನಿರುತ್ತಳದಂತೆ ನಿನಗೆ ಕಾಯುತ್ತಿದ್ದಾಳೆ. ಏಕೆಂದರೆ ಕೆಲವು ಪುಣ್ಯಶಾಲಿ ಭಕ್ತರು ಅರ್ಪಿಸಿದ ಹೊಚ್ಚ ತುಳಸಿ ಮಾಲೆಯ ಮೇಲೆ ಹಾರುವ ಭೃಂಗರಾಜನ ನೆಲೆಯಲ್ಲಿ ತಾನು ಒಂದು ಸ್ಥಾನವನ್ನು ಗಳಿಸಲು ಅವಳು ಕಾತರಲಾಗಿದ್ದಾಳೆ. ಇಲ್ಲಿ ಹೇಳ್ತಾ ಇದ್ದಾರೆ ಅಂತಂದ್ರೆ, ಯಾರ ಪಾದ ಧೂಳಿಯನ್ನು ನೀನು ನಿನ್ನ ತಲೆ ಮೇಲೆ ಧರಿಸ್ಬೇಕು ಅಂತ ಇದೆಯೋ ಅಂತ ಲಕ್ಷ್ಮೀ ಸಾಯಿ ನಿನ್ನ ಹತ್ರ ವೇಸ್ಟ್ ಆಗಿಬಿಟ್ಟಿದ್ದಾಳೆ. ನೀನು ಭಕ್ತರ ಪಾದ ಧೂಳಿಯನ್ನು ತಲೆ ಮೇಲೆ ಇಟ್ಕೋಬೇಕು ಅಂತ ಇದೆಯಾ, ಆದ್ರೆ ಭಕ್ತರು ಲಕ್ಷ್ಮಿಗೋಸ್ಕರ ಕೆಲಸವನ್ನ ಮಾಡ್ತಾ ಇರ್ತಾರೆ. ಲಕ್ಷ್ಮಿಯಲ್ಲಿ ಯಾವ ರೀತಿಯಲ್ಲಿ ಅಂದ್ರೆ ನೀನ್ ಲಕ್ಷ್ಮಿಗೋಸ್ಕರನೇ ಎಷ್ಟೋ ರಥ ತಪಗಳನ್ನ ಮಾಡ್ತಾ ಇರ್ತಾರೆ, ಆದ್ರೆ ಅಂತ ಮಹಾಲಕ್ಷ್ಮಿ ನಿಮ್ಮ ಹತ್ರ ಬಂದು ಪಾದಧೂಳಿಯಲ್ಲಿ ಸೇವೆಯನ್ನ ಮಾಡ್ತಾ ಇದ್ದಾಳೆ ಅಂತೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಯಾವ ರೀತಿಯಲ್ಲಿ ಅಂದ್ರೆ ಒಂದು ತುಳಸಿ ಮಾಲೆಯಲ್ಲಿ ಒಂದು ಹೂವಿನ ತರ ಬಂದು ನಿನ್ನ ಹತ್ರ ಸೇವೆಯನ್ನ ಮಾಡ್ತಾ ಇದ್ದಾಳೆ, ಅಂತ ಲಕ್ಷ್ಮೀ ದೇವಿ ನಿನ್ನ ಹತ್ರ ಇದ್ದಾಳೆ ಅನ್ನುವಂಥ ವಿಚಾರವನ್ನ ಇಲ್ಲಿ ನಮ್ಗೆ ತಿಳಿಸ್ತಾ ಇದ್ದಾರೆ. ಸೊ ಮುಂದೆ ಹೇಳ್ತಾ ಇದ್ದಾರೆ, ಪ್ರಿಯ ಪ್ರಭುವೇ, ಕಲ್ಯಾಣ ಪಥವು ನಾಶವಾಗುವುದನ್ನು ನೀನು ಎಂದಿಗೂ ಬಯಸುವುದಿಲ್ಲ, ಏಕೆಂದರೆ ನೀನು ಎಲ್ಲಾ ಸದ್ಗುಣಗಳ ಭಂಡಾರವಾಗಿದ್ದೀಯಾ. ಜನಸಾಮಾನ್ಯರ ಕಲ್ಯಾಣಕ್ಕಾಗಿ ನಿನ್ನ ಪ್ರಬಲ ಶಕ್ತಿಯಿಂದ ದುಷ್ಟರ ನಾಶಗೊಳಿಸುತ್ತೀಯಾ. ನೀನು 3 ಸೃಷ್ಟಿಗಳ ಒಡೆಯನಾಗಿದ್ದೀಯಾ.
ಇಡೀ ಬ್ರಹ್ಮಾಂಡದ ಪಾಲಕನಾಗಿದ್ದೀಯಾ. ಆದ್ದರಿಂದ ನಿನ್ನ ನಮ್ರ ವರ್ತನೆಯು, ನಿನ್ನ ಶಕ್ತಿ ಏನೆಂಬುದು ಕಡಿಮೆ ಆಗುವುದಿಲ್ಲ. ಅದರ ಬದಲಿಗೆ ನಿನ್ನ ವಿನೀತ ಭಾವವು ನಿನ್ನ ದಿವ್ಯಲೆಗಳನ್ನು ಪ್ರದರ್ಶಿಸುತ್ತದೆ. ಇಲ್ಲಿ ಭಗವಂತನ ಹೊಗಳ್ತಾ ಇದ್ದಾರೆ. ಯಾಕಂದ್ರೆ ಅವ್ರಿಗೆ ಏನು ಅರ್ಥ ಆಗ್ತಾ ಇಲ್ಲ. ಭಗವಂತನೇ ಅಲ್ಲಿ ಆಜ್ಞೆ ಮಾಡ್ಬೇಕು, ಏನ್ ಮಾಡ್ಬೇಕು ಅನ್ನೋದು ಭಗವಂತನೇ ಆಜ್ಞೆ ಮಾಡ್ಬೇಕು. ಸೊ ಇಲ್ಲಿ ಭಗವಂತನ ಸಂಪ್ರೀತಿಗೊಳಿಸ್ತಾ ಇದ್ದಾರೆ, ಅಲ್ಲಿ ಶಾಂತರಾಗಿದಾರಲ್ಲ. ಹಾಗಾಗಿ ಭಗವಂತನ ಹೊಗಳುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನೀನ್ ಎಲ್ಲರನ್ನ ನಾಶ ಮಾಡ್ತೀಯ, ದುಷ್ಟರನ್ನ ನಾಶ ಮಾಡ್ತೀಯ, ಬ್ರಹ್ಮಾಂಡ ಪಾಲಕನ ನೀನೇ ಆಗಿದ್ದೀಯ, ಎಲ್ಲರನ್ನ ಪಾಲನೆ ಮಾಡ್ತಕ್ಕಂಥ ನೀನೇ ಆಗಿದ್ದೀಯಾ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಮುಂದುವರೆದು ಹೇಳ್ತಾರೆ, ಓ ಪ್ರಭುವೇ, ಈ ಇಬ್ಬರು ಮುಗ್ಧ ಜೀವಿಗಳಿಗೆ ಮತ್ತು ನಮ್ಮನ್ನು ಒಳಗೊಂಡಂತೆ ನೀನು ಕೊಡಬಯಸುವ ಯಾವುದೇ ಶಿಕ್ಷೆಯನ್ನು ನಾವುಗಳು ನಿಷ್ಕಲ್ಮಠವಾಗಿ ಒಪ್ಪಿಕೊಳ್ಳುತ್ತೇವೆ. ಇಲ್ಲಿ ಹೇಳ್ತಾ ಇದ್ದಾರೆ ಅಂತಂದ್ರೆ, ನೀವು ಅವರಿಬ್ಬರಿಗೆ ಅಷ್ಟೇ ಅಲ್ಲ, ನೀವೇ ಕೊಟ್ಬಿಡಿ ಶಿಕ್ಷೆನ. ನೀವು ಅವರಿಬ್ಬರಿಗೆ ಅಷ್ಟೇ ಅಲ್ಲ, ನಮಗೂ ಸಹ ನೀವು ಯಾವ್ದಾದ್ರು ಶಿಕ್ಷೆಯನ್ನು ಕೊಡಿ, ಅದನ್ನ ನಾವು ನಿಷ್ಕಲ್ಮಠವಾಗಿ ಒಪ್ಪಿಕೊಳ್ಳುತ್ತೇವೆ. ನಾವು ಇಬ್ಬರು ತಪ್ಪಿತಸ್ಥರಲ್ಲ, ಅಂದ್ರೆ ಯಾರು ಅವರಿಬ್ಬರು ತಪ್ಪು ಮಾಡಿರ್ಲಿಲ್ಲ ಅಂತ ವ್ಯಕ್ತಿಗಳಿಗೆ ನಾವು ಶಪಿಸಿದ್ದೇವೆ ಎಂಬುದು ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಅವರು ತಪ್ಪಿತಸ್ಥರಲ್ಲ, ಆದ್ರೂ ಸಹ ನಾವು ಅವ್ರಿಗೆ ಶಿಕ್ಷೆಯನ್ನ ಕೊಟ್ಟಿದ್ದೇವೆ ಅನ್ನೋದು ನನಗೆ ಅರ್ಥ ಆಗ್ತಾ ಇದೆ. ಭಗವಂತ, ನೀನೇ ಏನಾದ್ರೂ ಶಿಕ್ಷೆಯನ್ನ ಕೊಡು ಅಂತೇಳಿ ಇಲ್ಲಿ ಭಗವಂತನ ತರನೇ ಬೇಡ್ಕೊಳ್ತಾ ಇದ್ದಾರೆ. ನನಗೂ ಶಿಕ್ಷೆ ಕೊಡು, ಅವ್ರಿಗೂ ಶಿಕ್ಷೆ ಕೊಡು, ಯಾವ್ದಾದ್ರು ನೀನೇ ಶಿಕ್ಷೆ ಕೊಡು ಅಂತೇಳಿ ಭಗವಂತನ ತರನೇ ಅವ್ರು ಕೇಳ್ಕೊಳ್ತಾ ಇದ್ದಾರೆ. ಸೊ ಭಗವಂತ ಉತ್ತರಿಸಿದನು, ಓ ಬ್ರಾಹ್ಮಣರೇ, ನೀವು ಅವರಿಗೆ ನೀಡಿದ ಶಿಕ್ಷೆಯು ಮೂಲತಃ ನನ್ನ ಆದೇಶದಂತೆ ಆಗಿದೆ ಎಂಬುದನ್ನು ತಿಳಿಯಿರಿ. ನೀವು ಅವ್ರಿಗೆ ಏನ್ ಶಿಕ್ಷೆ ಕೊಟ್ಟಿದ್ರಿ, ಆ ಶಿಕ್ಷೆ ನನ್ನಿಂದನೇ ಆಗಿದೆ, ನನ್ನ ಆಜ್ಞೆ ಪ್ರಕಾರನೇ ನಿಮ್ಮ ಬಾಯಿಂದ ನುಡಿಸಿದೆ ಅದು. ಸೊ ಅದು ಬಿಟ್ಟು ಬೇರೆ ಯಾವುದು ನೀವು ಇದಕ್ಕೆ ಕಾರಣೀಕರ್ತರಲ್ಲ ಅನ್ನುವಂಥ ವಿಚಾರವನ್ನ ಇಲ್ಲಿ ಭಗವಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಕಾರ್ಯಕರ್ತರ ಕ್ರಿಯೆ ಎಲ್ಲ ಭಗವಂತನೇ, ಎಲ್ಲ ಹುಟ್ಸೋದು ಅವನೇ, ತಿಳಿಸೋದು ಅವನೇ, ಮಾಡಿಸೋದು ಅವನೇ, ಪ್ರತಿಯೊಂದು ಅವನೇ. ಇಲ್ಲಿ ಅವನ ಲೀಲೆಯನ್ನ ಮಾಡೋಕ್ಕೋಸ್ಕರನೇ ಇಲ್ಲಿ ಭಗವಂತ ಅವನ್ ಚತುಷ್ಕುಮಾರರಿಂದ ಇವರಿಗೆ ಶಾಪವನ್ನ ಕೊಡಿಸಿರ್ತಾನೆ ಅನ್ನುವಂಥ ವಿಚಾರವನ್ನ ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ಸೊ ನನ್ನ ಆದೇಶದಿಂದ ಆಗಿದೆ ಎಂಬುದನ್ನು ತಿಳಿಯಿರಿ. ಅವರು ಒಂದು ರಾಕ್ಷಸ ವಂಶದಲ್ಲಿ ಜನ್ಮ ತಳೆಯುತ್ತಾರೆ. ಇಲ್ಲಿಗೆ ಏನಾಗುತ್ತೆ ಅಂತಂದ್ರೆ, ಈ ರಾಕ್ಷಸ ವಂಶದಲ್ಲಿ ಜನ್ಮ ತಾಳ್ತಾರೆ ಅಂದ್ರೆ, ಇಲ್ಲಿ ಇಂದಿನ ಶ್ಲೋಕದ ಇಂದಿನ ಒಂದು ಅಧ್ಯಾಯಗಳಲ್ಲಿ ನಾವು ನೋಡಿದ್ವಿ, ಕಶ್ಯಪ ಮುನಿಯ 2 ಮಕ್ಕಳು ರಾಕ್ಷಸ ವಂಶದಲ್ಲಿ ಹುಟ್ಟುತ್ತಾರೆ, ಹೊಟ್ಟೆಯಲ್ಲಿ ಹುಟ್ಟುತ್ತಾರೆ ಅನ್ನುವಂಥ ವಿಚಾರವನ್ನ ನಾವು ನೋಡಿದ್ವಲ್ಲ. ಅಲ್ಲಿ ಈ ಒಂದು ಸನ್ನಿವೇಶ ಪ್ರಾಪ್ತ ಆಗತ್ತೆ ಅನ್ನುವಂಥ ವಿಚಾರವನ್ನ ನಾವು ಇಲ್ಲಿ ತಿಳ್ಕೊಳ್ಬಹುದು. ಅಂದ್ರೆ ಭಗವಂತ ಹೇಳ್ತಾ ಇದ್ದಾನೆ, ಒಂದು ರಾಕ್ಷಸ ವಂಶದಲ್ಲಿ ಜನ್ಮವನ್ನ ತಳೆಯುತ್ತಾರೆ, ಆದ್ರೆ ಅವರು ತೀವ್ರ ಕ್ರೋಧದಿಂದ ಕೂಡಿದ ಏಕಾಗ್ರ ಚಿತ್ತದಿಂದ ನನ್ನಲ್ಲಿ ದೃಢವಾಗಿ ಒಂದಾಗುತ್ತಾರೆ. ಆದ್ದರಿಂದ ಕ್ಷಿಪ್ರದಲ್ಲಿಯೇ ನನ್ನಲ್ಲಿ ಹಿಂದಿರುಗುತ್ತಾರೆ. ಅವರು ರಾಕ್ಷಸ ಕುಲದಲ್ಲೇ ಹುಟ್ಟುತ್ತಾರೆ, ಆದ್ರೂ ಸಹ ಯಾವಾಗ್ಲೂ ನನ್ನನ್ನೇ ನೆನೆಸ್ಕೊಳ್ತಾನೆ ಇರ್ತಾರೆ. ನನ್ನನ್ನು ನೆನೆಸ್ಕೊಂಡು ದೃಢವಾಗಿ ನನ್ನಲ್ಲೇ ಒಂದಾಗ್ತಾರೆ. ಅವರು ಬೇಗನೆ ನನ್ನ ಹತ್ರಕ್ಕೆ ವಾಪಸ್ ಬರ್ತಾರೆ. ಅವರು ಅಂತ ಶಾಪವನ್ನ ನಾನು ಕೊಡ್ತಾ ಇದ್ದೀನಿ ಅನ್ನುವಂಥ ವಿಚಾರವನ್ನ ಇಲ್ಲಿ ತಿಳಿಸ್ತಾ ಇದೆ. ಅಂದ್ರೆ ಇಲ್ಲಿ ಅವರ ಉದ್ದೇಶ ಏನಿತ್ತು, ಇಂಥವ್ರು ಇಲ್ಲಿ ಇರಬಾರ್ದು. ಯಾಕಂದ್ರೆ ಇವ್ರ ಮನಸ್ಸಲ್ಲಿ ಕಾಮ, ಕ್ರೋಧ, ಲೋಭ ಎಲ್ಲ ಇದಾವೆ. ಸೊ ಸಿಟ್ಟು ಇದೆ. ಸೊ ಅಂಥವ್ರು ಈ ಒಂದು ಲೋಕದಲ್ಲಿ ಇರಬಾರ್ದು, ಭಗವಂತನ ಲೋಕದಲ್ಲಿ ಇರಬಾರ್ದು ಅನ್ನುವಂಥ ವಿಚಾರವನ್ನು ಅವರು ಋಷಿಮುನಿಗಳು ಶಾಪ ಕೊಡ್ಲಿಕ್ಕೆ ಹೋಗಿರ್ತಾರಲ್ಲ, ಅದೇ ವಿಚಾರದಲ್ಲಿ ಹೇಳ್ತಾರೆ, ಇವ್ರನ್ನ ಇಲ್ಲಿ ಇಟ್ಕೊಳ್ಳೋದಿಲ್ಲ ನಾನು, ಇವ್ರನ್ನೊಬ್ಬ ರಾಕ್ಷಸ ಕುಲದಲ್ಲೇ ನಾನು ವಾಪಸ್ ಕಳಿಸ್ತೀನಿ, ಮತ್ತೆ ಬೇಗನೆ ನಾನು ಇವ್ರನ್ನ ಕರ್ಕೋತೀನಿ ಅನ್ನುವಂಥ ವಿಚಾರವನ್ನ ಇಲ್ಲಿ ಭಗವಂತ ಅವರಿಗೆ ಶಾಪವನ್ನ ಕೊಡ್ತಾನೆ ಅನ್ನುವಂಥ ವಿಚಾರ ನಾವೆಲ್ಲ ಅರ್ಥ ಮಾಡ್ಕೋಬಹುದು. ನೆಕ್ಸ್ಟ್ ಬ್ರಹ್ಮನ್ ಹೇಳ್ತಾನೆ, ವೈಕುಂಠ ಲೋಕದ ಪ್ರಭುವಾದ ದೇವೋತ್ತಮ ಪರಮ ಪುರುಷ ಶ್ರೀಕೃಷ್ಣನನ್ನು ಅವನ ಸ್ವಯಂ ದೀಪ್ತ ವೈಕುಂಠದಲ್ಲಿ ನೋಡಿದ ಬಳಿಕ ಋಷಿಮುನಿಗಳು ಆ ದಿವ್ಯ ಧಾಮವನ್ನು ಬಿಟ್ಟು ತೆರಳಿದರು. ಇಲ್ಲಿ ಎಷ್ಟು ಯಾವಾಗ ಶಾಪ ಆಯ್ತು, ಆ ಋಷಿಮುನಿಗಳು ಭಗವಂತನ ದರ್ಶನವನ್ನ ಮಾಡಿದಲ್ಲ, ಭಗವಂತನ ದರ್ಶನ ಮಾಡಿದ ತಕ್ಷಣನೇ ಅಲ್ಲಿಂದ ಹೋಗ್ಲಿಕ್ಕೆ ಅವರು ಪ್ರಾರಂಭವನ್ನ ಮಾಡ್ತಾರೆ. ಋಷಿಗಳು ವೈಷ್ಣವನ ದೇವಿ ಐಶ್ವರ್ಯಗಳನ್ನ ತಿಳಿದು ತುಂಬಾ ಸಂತೋಷ ಪಟ್ಟು ಪರಮ ಪ್ರಭುವಿಗೆ ಪ್ರದಕ್ಷಿಣೆಯನ್ನ ಮಾಡಿ ತಮ್ಮ ನಮಸ್ಕಾರಗಳನ್ನ ಸಮರ್ಪಿಸಿ ಹಿಂದಿರುಗಿದರು. ಇಲ್ಲಿ ಭಗವಂತನಿಗೆ ನಮಸ್ಕಾರವನ್ನ ಮಾಡ್ತಾ ಆ ಶಾಪವು ಅವ್ರಿಗೆ ಏನ್ ಕೊಟ್ಟಿರೋ ಅದನ್ನೆಲ್ಲ ಕೇಳ್ಕೊಂಡು ಅಲ್ಲಿಂದ ಭಗವಂತನಿಗೆ ಪ್ರದಕ್ಷಿಣೆಯನ್ನ ಮಾಡ್ಕೊಂಡು ವೈಕುಂಠ ಲೋಕವನ್ನ ಬಿಟ್ಟು ಆ ಚತುಷ್ಕುಮಾರರು ಅಲ್ಲಿಂದ ಹೊರಡ್ತಾರೆ ಅನ್ನುವಂಥ ವಿಚಾರವನ್ನ ಇಲ್ಲಿ ನಮ್ಗೆ ತಿಳಿಸ್ತಾ ಇದ್ದಾರೆ. ಸೊ ಮುಂದೆ ಭಗವಂತನು ತನ್ನ ಸಹಾಯಕರಾದ ಜಯ ವಿಜಯರೊಂದಿಗೆ ಅನಂತರ ಹೀಗೆ ಹೇಳಿದನು, ಮೊದಲು ಇಲ್ಲಿಂದ ಹೊರಡಿ, ಆದರೆ ಹೆದರಬೇಡಿ, ನಿಮಗೆ ಸಕಲ ಜಯವಾಗಲಿ. ಬ್ರಾಹ್ಮಣರ ಶಾಪವನ್ನು ಇಲ್ಲವಾಗಿಸುವ ಸಾಮರ್ಥ್ಯ ನನ್ನಲ್ಲಿದ್ದರೂ ನಾನು ಹಾಗೆ ಮಾಡುವುದಿಲ್ಲ, ಅದರ ಬದಲಿಗೆ ಅದಕ್ಕೆ ನನ್ನ ಒಪ್ಪಿಗೆ ಇದೆ. ಭಗವಂತ ಹೇಳ್ತಾ ಇದ್ದೇನೆ, ಬ್ರಾಹ್ಮಣರ ಒಂದು ಶಾಪನ ನಿವಾರಣೆ ಮಾಡುವಂತ ಒಂದು ಶಕ್ತಿ ನನ್ನಲ್ಲಿ ಇದ್ರೂ ಸಹ ನಾನು ಅದನ್ನ ಮಾಡೋದಿಲ್ಲ. ಯಾಕಂದ್ರೆ ಅವರು ನನ್ನ ಭಕ್ತರ ಕೊಟ್ಟಿರ್ತಕ್ಕಂಥ ಶಾಪ ಅದು ಫಲಿಸ್ಲೇಬೇಕು. ಎಷ್ಟೊತ್ತಿದ್ರು ಅದು ಒಳ್ಳೇದಿರ್ಲಿ ಕೆಟ್ಟದಿರ್ಲಿ ಅದು ಫಲಿಸ್ಲೇಬೇಕು. ಸೊ ಆ ಶಾಪವನ್ನ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ. ಸೊ ಅದನ್ನ ನೀವು ಸ್ವೀಕಾರ ಮಾಡ್ರಿ, ಆದ್ರೆ ಹೆದರಬೇಡ್ರಿ, ಇಲ್ಲಿಂದ ನೀವು ಹೊರಡಿ ಅಂತ ಹೇಳ್ಬಿಟ್ಟು ಭಗವಂತ ಏನ್ ಮಾಡ್ತಾನೆ, ಆ ದ್ವಾರಪಾಲಕರನ್ನ ಅಲ್ಲಿಂದ ವೈಕುಂಠ ಲೋಕದಿಂದ ಕಳಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾನೆ. ಸೊ ಮುಂದೆ ವೈಕುಂಠ ನಿವಾಸಿಗಳಾದ ಜಯ ವಿಜಯರಿಬ್ಬರು ಭಗವಂತನ ಆಶ್ವಾಸನೆ ನೀಡಿದರು. ನೀವು ಕ್ರೋಧವನ್ನು ಉಪಯೋಗಿಸಿ ಹಠಯೋಗವನ್ನು ಅಭ್ಯಾಸಿಸಿದರೆ, ನನ್ನೊಂದಿಗೆ ಹೋರಾಡಿದರೆ ಬ್ರಾಹ್ಮಣರು ಧಿಕ್ಕರಿಸಿದ ಪಾಪದಿಂದ ಮುಕ್ತರಾಗುತ್ತೀರಿ ಮತ್ತು ಅತ್ಯಲ್ಪ ಕಾಲದಲ್ಲಿ ನನ್ನಲ್ಲಿ ಹಿಂದಿರುಗುತ್ತಾರೆ. ಭಗವಂತ ಹೇಳ್ತಾ ಇದ್ದಾರೆ, ನೀನು ಈ ಒಂದು ಲೋಕಕ್ಕೆ ಬಿಟ್ಟು ವೈಕುಂಠ ಲೋಕವನ್ನು ಹೋಗ್ತಾ ಇದಿರಲ್ಲ, ಆ ಲೋಕದಲ್ಲಿ ನೀವು ಹಠಯೋಗವನ್ನ ಸಾಧಿಸ್ಬೇಕು, ನನ್ನ ಜೊತೆ ನೀವು ಹೋರಾಟ ಮಾಡ್ಬೇಕು, ಸದಾ ನನ್ನ ದ್ವೇಷಕಾರಿಯಾಗಿರ್ಬೇಕು ನೀವು.
ನನ್ನನ್ನು ದ್ವೇಷನೆ ಮಾಡ್ತಾ ಇರ್ಬೇಕು, ನನ್ನಲ್ಲೇ ನೀವು ಹೋರಾಡಬೇಕು. ಸೊ ಹಾಗಾಗಿ ಎಲ್ಲಾ ಬ್ರಾಹ್ಮಣರನ್ನ ಧಿಕ್ಕಾರ ಮಾಡಬೇಕು. ಇಂಥ ಪಾಪ ಇದ್ದಾಗ ಅಂತ ಒಂದು ವರ್ಕ್ ಅನ್ನು ಮಾಡಿದ್ರೆ ಮಾತ್ರ, ನೀನು ಅಂತ ಪಾಪದಿಂದ ಇದ್ರೆ ಮಾತ್ರ ನೀವು ಈ ಪಾಪದಿಂದ ನೀವು ಮುಕ್ತರಾಗ್ತೀರಿ, ಜಲ್ದಿನೇ ನನ್ನ ಹತ್ರಕ್ಕೆ ಬರ್ತೀರಿ ನೀವು ಅನ್ನುವಂಥ ವಿಚಾರವನ್ನ ಅವರ ಒಂದು ಜಯ ವಿಜಯರ ಒಂದು ಕಿವಿಯಲ್ಲಿ ಹಾಕಿ ಭಗವಂತ ಕಳ್ಸಂದ್ರೆ, ಸದಾ ನನ್ನ ದ್ವೇಷಿಯಾಗಿರಿ, ಬ್ರಾಹ್ಮಣ ದ್ವೇಷಿಯಾಗಿರಿ, ಎಲ್ಲರನ್ನ ದ್ವೇಷ ಮಾಡ್ತಾ ಇರಿ. ಹಂಗಿದ್ದಾಗ ಮಾತ್ರ ನಾನು ಬೇಗನೆ ಬಂದು ನಿಮ್ಮನ್ನ ಕರ್ಕೊಂಡು ಬರುವಂತ ಪ್ರಯತ್ನವನ್ನ ನಾನು ಮಾಡ್ತೀನಿ ಅಂತೇಳಿ ಭಗವಂತ ಏನ್ ಮಾಡ್ತಾನೆ, ಜಯ ವಿಜಯರಿಗೆ ಅಂತ ಒಂದು ಅವಕಾಶವನ್ನು ಸಾಯ್ಲಿ ಕೊಟ್ಟು ಕಳಿಸ್ತಾ ಇದ್ದಾನೆ ಅನ್ನೋ ವಿಚಾರವನ್ನ ನಮಗೆ ತಿಳಿಸ್ತಾ ಇದ್ದಾರೆ. ಸೊ ಮುಂದೆ ವೈಕುಂಠ ದ್ವಾರದಲ್ಲಿ ಹಾಗೆ ಮಾತನಾಡಿದ ಬಳಿಕ ಅನೇಕ ದಿವ್ಯ ವಿಮಾನಗಳಿಂದ ಮತ್ತು ಎಲ್ಲವನ್ನು ಮೀರಿಸುವ ಐಶ್ವರ್ಯ ವೈಭವಗಳಿಂದ ಕೂಡಿದ ತನ್ನ ಧಾಮಕ್ಕೆ ಭಗವಂತನ ಹಿಂದಿರುಗಿದನು. ಯಾಕೆಂದ್ರೆ ಭಗವಂತ ವೈಕುಂಠದಿಂದ ಬಂದು ದ್ವಾರಕ್ಕೆ ಬಂದಿದ್ದ, ಅಲ್ಲಿ ಮುಂದಕ್ಕೆ ಬಂದಿದ್ದ ಅವರು ಚತುಷ್ಕುಮಾರ್ ನೋಡ್ಲಿಕ್ಕೆ. ಸೊ ಅವರೆಲ್ಲ ಹೋದ ನಂತರ ಮತ್ತು ವಾಪಸ್ ವೈಕುಂಠ ಲೋಕಕ್ಕೆ ತನ್ನ ಒಂದು ಮೂಲ ಸ್ಥಾನಕ್ಕೆ ಹೋದ ಅನ್ನುವಂಥ ವಿಚಾರವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ನಂತರ ಬ್ರಾಹ್ಮಣರ ಶಾಪದಿಂದ ಕಾಂತಿಹೀನರಾದ ಸೌಂದರ್ಯವನ್ನ ಕಳ್ಕೊಂಡ ದೇವತೆಗಳಲ್ಲಿ ಉತ್ತಮರಾದ ಆ ಇಬ್ಬರು ದ್ವಾರಪಾಲಕರು ಖಿನ್ನರಾಗಿ ಪರಮ ಪ್ರಭುವಿನ ಧಾಮದಿಂದ ವೈಕುಂಠದಿಂದ ಕೆಳಗೆ ಬಿದ್ದರು ಅಂತ ಹೇಳ್ತಾ ಇದ್ರೆ, ಇಲ್ಲಿ ಬ್ರಾಹ್ಮಣರ ಶಾಪದಿಂದ ಅವ್ರು ಏನಾದ್ರು ಈ ಒಂದು ದೇವತೆಗಳಿಗಿಂತನೂ ಶ್ರೇಷ್ಠರಾಗಿದ್ರು ಅವರು, ಅಂತವ್ರು ಸಹ ಇಲ್ಲಿ ಅಂದ್ರೆ ಶಾಪಯುಕ್ತರಾಗಿ ವೈಕುಂಠದಿಂದ ಕೆಳಗಡೆ ಬಿದ್ರು ಅನ್ನುವಂಥ ವಿಚಾರವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಮುಂದೆ ಬ್ರಹ್ಮನು ಮುಂದುವರೆದು ಹೇಳ್ತಾನೆ, ದೇವೋತ್ತಮ ಪರಮ ಪುರುಷನ ಪ್ರಮುಖ ದ್ವಾರಪಾಲಕರಾದ ಆ ಇಬ್ಬರು ಕಶ್ಯಪ ಮುನಿಯ ಬಲಿಷ್ಠ ವೀರ್ಯದಿಂದ ಆವೃತರಾಗಿ ದ್ವಿತೀಯ ಗರ್ಭವನ್ನು ಈಗ ಪ್ರವೇಶಿಸಿದ್ದಾರೆ. ಈಗ ಏನ್ ಮಾಡ್ತಾರೆ ಅವರಿಬ್ರು, ಒಂದು ಜಯ ವಿಜಯರು ಕಶ್ಯಪ ಮುನಿಯ ವೀರ್ಯದಿಂದ ಏನ್ ದ್ವಿತೀಯ ಹೊಟ್ಟೆಯಲ್ಲಿ ರಾಕ್ಷಸರು ಹುಟ್ಟುತ್ತಾರೆ ಅಂತ ಹೇಳಿದ್ರಲ್ಲ, ಇವರಿಬ್ಬರು ಅಲ್ಲಿ ಜನ್ಮವನ್ನ ತಾಳ್ತಾರೆ, ಆ ಗರ್ಭದಲ್ಲೇ ಸೇರ್ಕೊಳ್ತಾರೆ ಅನ್ನುವಂಥ ವಿಚಾರವನ್ನ ಇಲ್ಲಿ ನಮ್ಗೆ ತಿಳಿಸ್ತಾ ಇದ್ದಾರೆ. ಆ ಇಬ್ಬರು ಅಸುರರು ರಾಕ್ಷಸರು ಪರಾಕ್ರಮವು ನಿಮ್ಮನ್ನು ಪ್ರಕ್ಷುಬ್ಧಗೊಳಿಸಿದೆ, ಏಕೆಂದ್ರೆ ಅದು ನಿಮ್ಮ ಶಕ್ತಿಯನ್ನು ಮಿತಿಗೊಳಿಸಿದೆ. ಇದಕ್ಕೆ ಪರಿಹಾರ ನನ್ನ ವಶದಿಲ್ಲ, ಏಕೆಂದ್ರೆ ಸ್ವಯಂ ಭಗವಂತನ ಇದನ್ನು ಮಾಡಲು ಇಚ್ಛಿಸಿದ್ದಾನೆ. ಇಲ್ಲಿಗೆ ಆ ಕಥೆಯನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಕಥೆ ಹೇಳ್ತಾರೆ, ಇದನ್ನು ನನ್ನಿಂದೆ ಪರಿಹಾರ ಮಾಡ್ಲಿಕ್ಕೆ ಆಗೋದಿಲ್ಲ, ಪರಿಹಾರ ಮಾಡ್ತಕ್ಕಂಥದ್ದು ಭಗವಂತನೇ ಪರಿಹಾರವನ್ನ ಮಾಡ್ತಾನೆ, ಯಾಕಂದ್ರೆ ಆಲ್ರೆಡಿ ಮಿತಿ ಮೀರಿ ಇರುತ್ತೆ. ಸೊ ಇಲ್ಲಿಗೆ ಆ ಭಗವಂತನೇ ಬಂದು ಇದನ್ನು ಪರಿಹಾರವನ್ನ ಮಾಡ್ತಾನೆ ಅನ್ನುವಂಥ ವಿಚಾರವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಮುಂದೆ ಹೇಳ್ತಾರೆ, ನನ್ನ ಪ್ರಿಯ ಕುವರರೇ, 3 ಗುಣಗಳ ನಿಯಂತ್ರಕನು ಭಗವಂತನೇ ಆಗಿದ್ದಾನೆ ಮತ್ತು ಬ್ರಹ್ಮಾಂಡದ ಅಂದ್ರೆ ಇಲ್ಲಿ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಅಂತಂದ್ರೆ, ಹಿಂದೆ ಜಯ ವಿಜಯರಾಗಿದ್ದವರು ಈಗ ಹಿರಣ್ಯಕಶ್ಯಪು ಮತ್ತು ಹಿರಣ್ಯಾಕ್ಷರಾಗಿ ಅಸುರರಾಗಿ ಜನಿಸಿದರು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಅವರಿಬ್ಬರು ಹಿರಣ್ಯಕಶ್ಯಪು ಮತ್ತು ಹಿರಣ್ಯಾಕ್ಷರಾಗಿ ಇಲ್ಲಿ ಜನಿಸಿದರು ಅನ್ನುವಂಥ ವಿಚಾರವನ್ನ ಇಲ್ಲಿ ನಮ್ಗೆ ತಿಳಿಸ್ತಾ ಇದ್ದಾರೆ. ಸೊ ಅವರು ಕೊನೆಗೆ ಭಗವಂತನ ಜೊತೆಗೇನೆ ಹೋರಾಟ ಮಾಡಿ ತಮ್ಮ ಮುಕ್ತಿಯನ್ನ ಪಡಿಬೇಕು, ಆ ರೀತಿ ಒಂದು ಶಾಪವನ್ನ ಅವರು ಪಡೆದಿರ್ತಾರೆ. ಸೊ ಮುಂದೆ ಹೇಳ್ತಾರೆ, ನನ್ನ ಪ್ರಿಯ ಕುವರರೇ, 3 ಗುಣಗಳ ನಿಯಂತ್ರಕನು ಭಗವಂತನೇ ಆಗಿದ್ದಾನೆ ಮತ್ತು ಬ್ರಹ್ಮಾಂಡದ ಸೃಷ್ಟಿ ಸ್ಥಿತಿ ಲಯ ಎಲ್ಲ ಹೊಣೆಗಾರನಾಗಿದ್ದಾನೆ. ಅವನ ಅದ್ಭುತ ಸೃಷ್ಟಿ ಶಕ್ತಿಯಾದ ಯೋಗಮಾಯೆಯನ್ನು ಯೋಗೀಶ್ವರರು ಕೂಡ ಸುಲಭವಾಗಿ ತಿಳಿಯಲಾರರು. ಅತ್ಯಂತ ಪ್ರಾಚೀನ ಪುರುಷನಾದ ಅವನು ದೇವೋತ್ತಮ ಪರಪುರುಷನ ಮಾತ್ರ ನಮ್ಮನ್ನು ಪಾರುಗುಣಿಸಲು ಬರುತ್ತಾನೆ. ಅವನ ಪರವಾಗಿ ಈ ವಿಷಯದ ಮೇಲೆ ಚರ್ಚೆ ಮಾಡಿದರೆ ನಮ್ಮ ಯಾವ ಉದ್ದೇಶವೂ ಈಡೇರುತ್ತದೆ. ಇಲ್ಲಿ ಹೇಳ್ತಾ ಇದ್ದಾರೆ ಅಂದ್ರೆ, ಬ್ರಹ್ಮದೇವ್ ಹೇಳ್ತಾ ಇದ್ರೆ, ಈ ಒಂದು ಭಗವಂತನೇ ಎಲ್ಲದಕ್ಕೂ ಕಾರಣೀಕರ್ತನಾಗಿದ್ದಾನೆ. ಈ ಸೃಷ್ಟಿ ಮಾಡೋದು, ಸ್ಥಿತಿ ಲಯ ಎಲ್ಲದಕ್ಕೂ ಭಗವಂತನೇ ಹೊಣೆಗಾರನಾಗಿದ್ದಾನೆ. ಇದಕ್ಕೂ ಸಹ ಭಗವಂತನೇ ಹೊಣೆಗಾರನಾಗಿದ್ದಾನೆ. ಅವನ ವಿಷಯವನ್ನ ತಿಳ್ಕೊಬೇಕು ಅಂತಂದ್ರೆ ಯಾರಿಂದಲೂ ಸಹ ಸಾಧ್ಯ ಇಲ್ಲ. ಯೋಗ ಮಾಯೆಗೂ ಸಹ ಯೋಗೇಶ್ವರನಿಗೂ ಸಹ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಯೋಗ ಮಾಯೆಯ ಬಗ್ಗೆ ತಿಳ್ಕೊಳ್ಳಿಕ್ಕೆ ಯೋಗೀಶ್ವರನಿಗೂ ಸಹ ಸಾಧ್ಯ ಇಲ್ಲ ಅನ್ನುವಂಥ ವಿಚಾರವನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಅಂದ್ರೆ ಅನಂತನೂ ಅವನೇ, ಆದಿನೂ ಅವನೇ, ಅಂತ್ಯನೂ ಅವನೇ. ಭಗವಂತನೇ ಮೂಲ, ಭಗವಂತನೇ ಅಂತ್ಯ, ಭಗವಂತನೇ ಎಲ್ಲ ಲಯ, ಎಲ್ಲದು ಭಗವಂತನೇ ಅನ್ನುವಂಥ ವಿಚಾರವನ್ನ ಇಲ್ಲಿ ನಮಗೆ ತಿಳಿಸುವಂತ ವಿಚಾರವನ್ನ ತಿಳಿಸ್ತಾ ಇದ್ದಾರೆ. ಸೊ ಈತನ ಭಗವಂತನ ಬಗ್ಗೆ ನಾವು ಚರ್ಚೆ ಮಾಡಿದ್ರೆ ಸಾಕು, ನಮ್ಮ ಎಲ್ಲಾ ಉದ್ದೇಶಗಳು ಸಹ ಈಡೇರ್ತವೆ ಅನ್ನುವಂಥ ವಿಚಾರವನ್ನ ನಮಗೆ ತಿಳಿಸ್ತಾ ಇದೆ. ಅಂದ್ರೆ ಭಗವಂತನ ಬಗ್ಗೆನೇ ನಾವು ಚರ್ಚೆ ಮಾಡ್ತಾ ಇರ್ಬೇಕು, ಯಾವಾಗ್ಲೂ ಭಗವಂತನ ವಿಚಾರಗಳನ್ನ ತಿಳ್ಕೊಳ್ತಾ ಇರ್ಬೇಕು, ಭಗವಂತನ ಕಥೆಗಳನ್ನ ಕೇಳ್ತಾ ಇರ್ಬೇಕು, ಭಗವಂತನ ಲೀಲೆಗಳನ್ನ ಕೇಳ್ತಾ ಇರ್ಬೇಕು. ಈ ರೀತಿಯಲ್ಲಿ ಭಗವಂತನ ಬಗ್ಗೆನೇ ನಾವು ಮಾತಾಡ್ತಾ ಇದ್ರೆ ಸಾಕು, ನಮ್ಮಲ್ಲಿರ್ತಕ್ಕಂಥ ಎಲ್ಲ ಆಸೆಗಳು ಸಹ ಈಡೇರ್ತವೆ. ನಮ್ಮೆಲ್ಲರ ಆಸೆ ಏನು? ಭಗವಂತನ ಒಂದು ಧಾಮಕ್ಕೆ ಹೋಗ್ಬೇಕಂತಕ್ಕಂಥದ್ದೇನಿದೆ, ಆ ಎಲ್ಲ ಆಸೆಗಳು ಸಹ ಈಡೇರ್ತವೆ ಅನ್ನುವಂಥ ವಿಚಾರವನ್ನ ಈ ಒಂದು ಕೊನೆಯ ಶ್ಲೋಕದಲ್ಲಿ ನಮಗೆ ತಿಳಿಸುವಂತ ಒಂದು ಪ್ರಯತ್ನವನ್ನ ಭಗವಂತ ನಮಗೆ ಮಾಡಿದ್ದಾರೆ. ಸೊ ಇಲ್ಲಿಗೆ ಈ ಭಾಗವತದ 3ನೇ ಸ್ಕಂದದ ದ್ವಾರಪಾಲಕರಾದ ಜಯ ವಿಜಯರಿಗೆ ಋಷಿಯರ ಶಾಪ ಎಂಬ 16ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥ ಇಲ್ಲಿಗೆ ಮುಗಿಯುತ್ತೆ. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ ಪ್ರಭುಜಿ, ಎಲ್ಲರಿಗೂ ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ರಾಮ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ, ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಪ್ರಭುಜಿ. ಜವೇಜರಿಗೆ ಹೆಂಗೆ ಶಾಪ ಆಗುತ್ತೆ ಒಂದು ಬ್ರಾಹ್ಮಣರಿಂದ. ಯಾವುದೇ ಶಾಪಕ್ಕಿಂತ ಬ್ರಾಹ್ಮಣರ ಶಾಪ ಭಾರಿ ಇದಿರುತ್ತಂತೆ ಪ್ರಭುಜಿ. ಹಂಗಾಗಿ ಬ್ರಾಹ್ಮಣರ ಶಾಪಕ್ಕೆ ನಾವು ಯಾವಾಗ್ಲೂ ತುತ್ತಾಗ್ಬಾರ್ದು ಅಂತ ಹೇಳ್ತಾರೆ ಪ್ರಭುಜಿ.
ಅವ್ರ ಖಂಡಿತ ಭವಿಷ್ಯ. ಮಾತಾಜಿ, ಖಂಡಿತ. ಹಾ ಪ್ರಭುಜಿ, ಹೆಂಗೆ ಅವರು ಭೂಮಿಗೆ ಬಂದ್ರು ವೈಕುಂಠದಿಂದ ಅಂತ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಪ್ರಭುಜಿ. ಮತ್ತೆ ಅವ್ರಿಷ್ಟು ರಾಕ್ಷಸತನ ಹೊಂದಿರ್ತಾರೆ ಅಂದ್ರೆ ಭಗವಂತನ ಇಚ್ಛೆನೇ ಇರುತ್ತೆ ಪಾಪ. ಹಂಗಾಗಿ ಅವರು ರಾಕ್ಷಸರ ಅವತಾರ ತಗೊಂಡೇ ಇರ್ತಾರೆ. ಹಂಗಾಗಿ ಅವರು 3 ವರ್ಷ ಅಲ್ವಾ ಪ್ರಭುಜಿ? ಹಾ ಮಾತಾಜಿ, ಎಷ್ಟು 7 ವರ್ಷ ಇಲ್ಲ ಅಂದ್ರೆ 3 ವರ್ಷ 7 ವರ್ಷಗಳು ಇಲ್ಲಿ ಇರ್ತಾರೆ ಮಾತಾಜಿ. 3 ಒಳ್ಳೆಯರಾಗಿ 3 ಮಾತಾಜಿ, ಕೆಟ್ಟವರಾಗಿ 3, ಒಳ್ಳೆಯರಾಗಿ 7 ವರ್ಷ. ಜನ್ಮ ಜನ್ಮ 3 ಜನ್ಮ 7 ಜನ್ಮ 3 ಜನ್ಮಗಳು ಮಾತಾಜಿ, 7 ಜನ್ಮ. 3 ಜನ್ಮ. ಸಾರಿ ಮಾತಾಜಿ, 7 ಜನ್ಮಗಳು 3 ಜನ್ಮಗಳು ಮಾತಾಜಿ. ಇದು ಈಗ ಮೊದಲನೇದು ಮಾತಾಜಿ. ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತಾರೆ ಮಾತಾಜಿ ಬೇರೆವೆಲ್ಲ. ಇದರಲ್ಲೇ ಕೊಟ್ಟಿರ್ತಕ್ಕಂಥದ್ದು ಈಗ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪು ವಿಚಾರ ಇವತ್ತು ಹಾಕೊಳ್ಳೋದು ಮಾತಾಜಿ. ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಪ್ರಭುಜಿ. ತುಂಬಾ ತುಂಬಾ ಧನ್ಯವಾದಗಳು ಪ್ರಭುಜಿ ನಿಮ್ಗೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಪ್ರಭುಜಿ ಪ್ರಭುಪಾದರದ ಎಕ್ಸ್ಪ್ಲನೇಷನ್ ತುಂಬಾ ಇದಾವ ಮಾತಾಜಿ. ಇವು ನಮ್ಗೆ ಹೇಳ್ಲಿಕ್ಕೆ ಕಷ್ಟ ಮಾತಾಜಿ. ಇದೆಲ್ಲ ಇರೋದು ಸ್ವಲ್ಪ ಮಾತ್ರ ಹೇಳ್ಬೋದು ಮಾತಾಜಿ ಅಷ್ಟೇ. ಪ್ರಭುಜಿ ಬಾಳ ಐತೆ ಪ್ರಭುಜಿ. ಹಾ ಮಾತಾಜಿ, ಪ್ರಭುಪಾದರ ಎಕ್ಸ್ಪ್ಲನೇಷನ್ ಒಂದೊಂದು ಪೇಜ್ ಇದಾವ ಮಾತಾಜಿ, ಒಂದೊಂದು ಸ್ಟಾಪ್ಗಳು. ಹೌದು ಪ್ರಭುಜಿ, ಆದ್ರೂನು ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಪ್ರಭುಜಿ. ತುಂಬಾ ಧನ್ಯವಾದಗಳು ಪ್ರಭುಜಿ. ಮಕ್ಳಿದಾರ ಪ್ರಭುಜಿ? ಎಕ್ಸಾಮ್ ಓದ್ಕೋತಾ ಇದ್ರು. ನಿಧಿ, ಪಂಡು ಬಾಮ್ಮ ಇಲ್ಲಿ. ಏನ್ ನರಸಿಂಹ ಕೇಳ್ತೀಯ? ಏನಾಗಲ್ಲ ಬಾ, ಹೇಳ್ಬಾ. ಅಲ್ಲಿ ಬುಕ್ ಇದ್ರು ತೊಗೊಂಡು ಬೇಗನೆ ಬಾ. ಕ್ಲಾಸ್ ಮುಗೀತು. ಪೂರ್ಣ ಮೇಲೆ ತೊಗೊಂಡು ಬಾ. ಬಂದ್ರು ಮಾತಾಜಿ. ಎಕ್ಸಾಮ್ ಇತ್ತಲ್ ಮಾತಾಜಿ, ಈಗ ಓದ್ಕೊತಾ ಇದ್ರು. हरे कृष्ण। नरसिंह प्रणति। श्री नरसिंहा जय नरसिंहा, जय जय नरसिंहा। प्रहलादेश जया पद्मा, मुखा पद्मा भृंगा। नमस्ते नरसिंहाय, नमस्ते नरसिंहाय। प्रहलाद लाददायिने, प्रहलाद लाददायिने। हिरण्यकाशीपूर्वक्षः, हिरण्यकाशीपूर्वक्षः। शीलटङ्कानकालये, शीलटङ्कानकालये। इतो नरसिंहा परतो नरसिंहा, इतो नरसिंहा परतो नरसिंहा। यतो यतो यामि ततो नरसिंहा, यतो यतो यामि ततो नरसिंहा। बहे नरसिंहा हृदये नरसिंहा, बहे नरसिंहा हृदये नरसिंहा। नरसिंहमदिं शरणं प्रपदि, नरसिंहमदिं शरणं प्रपदे। तव करकमलवरे नका अद्भुत शृंगा। दलिता हिरण्यकाशिपु तनुभृङ्गं केशवधृता। नरहरिरूपा जय जगदीश हरे, जय जगदीश हरे, जय जगदीश हरे।
जय नरसिंहदेव जय नरसिंहदेव जय नरसिंहदेव जय नरसिंहदेव जय प्रहलाद महाराज जय प्रहलाद महाराज प्रहलाद महाराज जय प्रहलाद महाराज गुरुदेव 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 जय जय गुरुदेव नित्य हौर गौरी बोल गौरी बोल हरि बोल हरे कृष्ण ಹರಿ ಬೋಲ್. ಹರೇ ಧನ್ಯವಾದಗಳು ಕೃಷ್ಣ ಮಾತಾಜಿ. ತುಂಬಾ ಶ್ರದ್ಧಾ ಭಕ್ತಿಯಿಂದ ನರಸಿಂಹ ಪ್ರಣತಿ ಹಾಡಿದ ನಿಧಿ ಮಾತಾಜಿಗೆ ತುಂಬಾ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. हरे कृष्ण भगवान की जय, प्रहलाद महाराज की जय. ಅದೇ ಹರೇ ಹೇಳ್ಬೇಕು. ಕೃಷ್ಣ. ನರಸಿಂಹ ಭಗವಾನ್ಗೆ ಪ್ರಹ್ಲಾದ್ ಮಹಾರಾಜ್ಗೂ ಜೈ ಅಂತ ಹೇಳ್ಬಿಟ್ಟು ಅನಂತ ಕೋಟಿ ವೈಷ್ಣವ ಬಿಟ್ಟು ಮುಗಿಸ್ಬೇಕು. प्रहलाद महाराज की जय अनंत कोटि वैष्णव वृंद की जय श्री राधा माता की जय पतित पावन श्री श्रील प्रभुपाद की जय हरे कृष्ण ಹರೇ ಕೃಷ್ಣ ಹರೇ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ತುಂಬಾ ಶ್ರದ್ಧಾ ಭಕ್ತಿಯಿಂದ ನರಸಿಂಹ ಪ್ರಣತಿ ಹಾಡಿದ ಶ್ರೀನಿಧಿ ಮಾತಾಜಿಗೆ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. हरे कृष्ण माता ಹರೇ ಕೃಷ್ಣ ಚಿನ್ನ. ಹರೇ ಕೃಷ್ಣ. ಈಗ ಮಲಗು ಮುನ್ನ ಮಾಧವನ ಆನ್ಲೈನ್ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲಾ ವೈಷ್ಣವ ಭಕ್ತರಿಗೂ ಧನ್ಯವಾದಗಳು. ದಂಡೋತ್ ಪ್ರಣಾಮ್. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧು ಭವ್ಯವಚ ಪತಿತಾನಾಂ ಪಾವನೇಭ್ಯ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ की जय. ಶ್ರೀಲ ಪ್ರಭುಪಾದ್ की जय. ಗುರು ಮಹಾರಾಜ್ की जय. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ದಂಡೋತ್ ಪ್ರಣಾಮಗಳು. ಹರೇ ಕೃಷ್ಣ. हरे कृष्ण प्रभु, हरे कृष्ण माता जी, धन्यवाद. ಹರೇ ಕೃಷ್ಣ ಮಾತಾಜಿ. हरे कृष्ण माताजी, हरे कृष्ण ಹರೇ ಕೃಷ್ಣ. ಹರೇ हरे ಕೃಷ್ಣ कृष्ण ಮಾತಾಜಿ. माताजी. हरे ಹರೇ कृष्ण ಕೃಷ್ಣ. प्रभुजी हरे कृष्ण माताजी ಧನ್ಯವಾದಗಳು ದಂಡೋರ್ಷಣ ಹರೇ ಕೃಷ್ಣ ಮಾತಾಜಿ. हरे कृष्ण प्रभु जी ದಂಡ ಪ್ರಣಾಮಗಳು ಪ್ರಭುಜಿ ಧನ್ಯವಾದಗಳು ಪ್ರಭುಜಿ ಲಾಸ್ಟ್ ಎಲ್ಲ ಮಾತಾಡಿದ್ರೆ ಕೊನೆ ಅಧ್ಯಾಯ ಮಾತಾಡಿ. ಎಲ್ಲ ಕೊನೆ ಅಧ್ಯಾಯ.